ಕಣ್ಣುಗಳನ್ನು ಮುಚ್ಚೋಣ. ಕಣ್ಣುಗಳನ್ನು ಮುಚ್ಚಿ ಆ ದೇವರನ್ನ ತದೇಕ ದೃಷ್ಟಿಯಲ್ಲಿ ನಾವು ನೋಡೋಣ. ದೇವರಿಗಾಗಿ ಒಂದು ಗುಡಾರವನ್ನು ಸ್ಥಾಪಿಸೋಣ. ಪಿತಾ, ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಈ ಬೆಳಗಿನ ಸುಪ್ರಭಾತದಲ್ಲಿ ನಾವು ಜೀವಿಸುವ ಮಕ್ಕಳಾಗಿದ್ದೇವೆ. ಯೇಸು ಸ್ವಾಮಿ ಹೇಳುತ್ತಾರೆ, ಕಾಡಿನಲ್ಲಿರುವ ಮೃಗಗಳಿಗೆ ಗೂಡುಗಳುಂಟು, ಗುಹೆಗಳುಂಟು, ಹಾರಾಡುವ ಪಕ್ಷಿಗಳಿಗೆ ಗೂಡುಗಳುಂಟು, ನರಪುತ್ರನಿಗೆ ತಲೆ ಇಡುವ ಸ್ಥಳವೇ ಇಲ್ಲ ಎಂಬುದಾಗಿ. ಆ ಯೇಸುವಿನ ಮಾತುಗಳು ಎಷ್ಟು ಆಳವಾದವುಗಳು ಎಂದು ಚಿಂತಿಸಿ, ಸರ್ವ ಸೃಷ್ಟಿಗಳ ಒಡೆಯರಾಗಿರುವಂತಹ ಯೇಸು, ಪಾಪ ವಿಮೋಚಕರಾಗಿರುವ ಯೇಸು, ದೈವ ಪುತ್ರರಾಗಿರುವ ಪ್ರಭು ಯೇಸು ಹೇಳುತ್ತಾ ಇದ್ದಾರೆ, ಮೃಗಗಳಿಗೆ ಗುಹೆಗಳುಂಟು, ಪಕ್ಷಿಗಳಿಗೆ ಗೂಡುಂಟು, ನರಪುತ್ರನಿಗೆ ತಲೆ ಇಡಲೂ ಸ್ಥಳ ಇಲ್ಲ. ಓ ನನ್ನ ಸಹೋದರನೇ, ಸಹೋದರಿಯೇ, ನಿನ್ನನ್ನು ನೋಡಿ ಯೇಸು ಹೇಳುತ್ತಾ ಇದ್ದಾರೆ. ಪ್ರಾರ್ಥಿಸುವ ನಿನ್ನನ್ನು ನೋಡಿ ಯೇಸು ಹೇಳುತ್ತಾ ಇದ್ದಾರೆ. ನಾನು ವಿಶ್ವಾಸಿ ಎಂದು ಹೇಳಿಕೊಳ್ಳುತ್ತಿರುವ ನಿನ್ನನ್ನು ನೋಡಿ ಹೇಳುತ್ತಾ ಇದ್ದಾರೆ. ನನಗೆ ದೇವರು ಗೊತ್ತು ಎಂದು ಹೇಳುವ ನಿನ್ನನ್ನು ನೋಡಿ ಹೇಳುತ್ತಾ ಇದ್ದಾರೆ. ನಾನು ಪ್ರಾರ್ಥಿಸುತ್ತೇನೆ ಎಂದು ಹೇಳುವ ನಿನ್ನನ್ನು ನೋಡಿ ಹೇಳುತ್ತಾ ಇದ್ದಾರೆ. ನನಗೆ ತಲೆ ಇಡಲು ಸ್ಥಳ ಇಲ್ಲ. ಹೇಳು ನನ್ನ ಸಹೋದರನೇ, ಸಹೋದರಿ, ನಿನ್ನ ಸ್ವಂತ ಬುದ್ಧಿಯಿಂದ, ನಿನ್ನ ನಿಜವಾದ ಆಳವಾದ ವಿಶ್ವಾಸದಿಂದ ನಿನ್ನೆರಡೂ ಕಣ್ಣುಗಳನ್ನು ಮುಚ್ಚಿ ನಿನ್ನ ಹೃದಯದ ಮೇಲೆ ಕೈಗಳನ್ನಿಟ್ಟುಕೊಳ್ಳುತ್ತಾ ನಿನ್ನ ಯೇಸುವಿನ ಪ್ರಶ್ನೆಗೆ ಉತ್ತರವನ್ನು ಕೊಡು. ನಿನ್ನ ಯೇಸು ನಿನ್ನೊಂದಿಗೆ ಮಾತನಾಡುವ ಪ್ರಶ್ನೆಗೆ ಉತ್ತರವನ್ನು ಕೊಡು. ಕಾಡಿನಲ್ಲಿರುವ ಮೃಗಗಳಿಗೆ ಗುಹೆಗಳುಂಟು, ಹಾರಾಡುವ ಪಕ್ಷಿಗಳಿಗೆ ಗೂಡುಗಳುಂಟು, ನರಪುತ್ರನಾದ ನನಗೆ ತಲೆ ಇಡುವ ಸ್ಥಳವೂ ಇಲ್ಲ ಎಂಬುದಾಗಿ. ನಿನ್ನ ಯೇಸುವಿಗೆ ಉತ್ತರವನ್ನು ಕೊಡು. ಹೇಳು ಯೇಸುವಿಗೆ, ಯೇಸುವೇ, ನನ್ನ ಹೃದಯದಲ್ಲಿ, ನನ್ನ ಜೀವಿತದಲ್ಲಿ, ನನ್ನ ಆತ್ಮದಲ್ಲಿ ತಲೆ ಇಟ್ಟು ಮಲಗಿರಿ ಯೇಸುವೆ. ಬನ್ನಿ ಯೇಸುವೆ, ನಿಮಗಾಗಿ ನಾನು ಕಾದಿದ್ದೇನೆ ಯೇಸುವೆ. ನಿನಗಾಗಿ ನಾನು ಹಂಬಲಿಸಿದ್ದೇನೆ ಯೇಸುವೆ. ಎಲ್ಲಾ ಮನುಷ್ಯನಂತೆ ನನ್ನ ಪ್ರಾರ್ಥನೆಗಳು ಉದ್ದುದ್ದ ಪ್ರಾರ್ಥನೆಗಳಾಗದೆ, ಎಲ್ಲಾ ಮನುಷ್ಯರಂತೆ ಕೇವಲ ನಿಮ್ಮನ್ನು ಒಬ್ಬ ಮ್ಯಾಜಿಕ್ ಮ್ಯಾನ್ ಆಗಿ ನೋಡದೆ, ಯೇಸುವೆ, ನನ್ನ ದೇವರಾಗಿ, ನನ್ನ ಪ್ರಭುವಾಗಿ ನಿಮ್ಮನ್ನು ವಿಶ್ವಾಸಿಸಿ ನಾನು ಕೂಗಿ ಕರೆಯುತ್ತಾ ಇದ್ದೇನೆ ಸ್ವಾಮಿ. ಬನ್ನಿ ಯೇಸುವೆ, ನನ್ನ ಕುಟುಂಬದಲ್ಲಿ ತಲೆ ಇಟ್ಟು ಮಲಗಿರಿ ಯೇಸುವೆ. ನನ್ನ ಹೃದಯದಲ್ಲಿ ತಲೆ ಇಟ್ಟು ಮಲಗಿರಿ ಯೇಸುವೆ. ನನ್ನ ಆತ್ಮದಲ್ಲಿ ತಲೆ ಇಟ್ಟು ಮಲಗಿರಿ ಯೇಸುವೆ. ಯೇಸುವೆ, ಯೇಸುವೆ, ನನ್ನ ಬಾಳಿನಲ್ಲೂ ನನಗೆ ಯಾರೂ ಇಲ್ಲ ಯೇಸುವೆ. ಇರುವವರೆಲ್ಲರೂ ಸ್ವಾರ್ಥಿಗಳೇ ಯೇಸುವೆ. ನಿನ್ನಂತೆ ಪ್ರೀತಿಸುವವರು ಯಾರು ಇಲ್ಲ ಯೇಸುವೆ. ನಿನ್ನಂತೆ ಪ್ರೀತಿ ಕೊಡುವವರು ಯಾರು ಇಲ್ಲ ಯೇಸುವೆ. ನಿನ್ನಂತೆ ನಮ್ಮನ್ನು ಸಂಧಿಸುವವರು ಯಾರು ಇಲ್ಲ ಯೇಸುವೆ. ಯೇಸುವೆ, ಬನ್ನಿ ಯೇಸುವೆ. ಅಪ್ಪ ತಂದೆಯೇ, ಅಂದು ಡೇರಿಯಲ್ಲಿ ವಾಸ ಮಾಡಿದ ನೀವು ಇಂದು ನನ್ನಲ್ಲಿ ಬಂದು ವಾಸ ಮಾಡಿರಿ ಯೇಸುವೆ. ನನ್ನ ಕುಟುಂಬದಲ್ಲಿ ವಾಸ ಮಾಡಿರಿ ಯೇಸುವೆ. ನನ್ನ ಕುಟುಂಬದಲ್ಲಿ ನನ್ನ ಹೆಂಡತಿ ನಿಮ್ಮನ್ನು ಕರೆಯದೇ ಇರಬಹುದು, ನನ್ನ ಮಕ್ಕಳು ನಿಮ್ಮನ್ನು ಕರೆಯದೇ ಇರಬಹುದು, ನನ್ನ ಒಡ ಹುಟ್ಟಿದವರು ಕರೆಯದೇ ಇರಬಹುದು, ನನ್ನ ಹೆತ್ತವರು ಕರೆಯದೇ ಇರಬಹುದು. ನನಗಾಗಿ ಬನ್ನಿ ಯೇಸುವೆ. ನನ್ನ ಕುಟುಂಬದಲ್ಲಿ ನಿರಂತರವಾಗಿ ಬನ್ನಿ ಯೇಸುವೆ. ನನ್ನ ಹೃದಯದಲ್ಲಿ ನಿರಂತರವಾಗಿ ಬನ್ನಿ ಯೇಸುವೆ. ಬನ್ನಿ ಯೇಸುವೆ.
ನನ್ನಲ್ಲಿ ವಾಸ ಮಾಡಲು ಬನ್ನಿ ಯೇಸುವೆ. ಈ ಸುಪ್ರಭಾತದಲ್ಲಿ ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥಿಯಾದ ನಿಮ್ಮ ತಾಯಿ ಪರಿಶುದ್ಧ ಮಾತೆ ಮರಿಯವರ ಮಧ್ಯಸ್ಥಿಕೆಯಲ್ಲಿ ನಾವು ಪ್ರಾರ್ಥಿಸಲು ನೀವು ಕರೆ ಕೊಟ್ಟಿದ್ದೀರಿ. ಈ ಸ್ವರ್ಗೀಯ ಅಂಗಾಂಗಗಳನ್ನು ನೀವು ಕರೆ ಕೊಟ್ಟಿದ್ದೀರಿ. ಈ ಲೋಕದ ಸರ್ವ ಒಳಿತಿಗಾಗಿ, ಈ ಲೋಕದ ಅವಶ್ಯಕತೆಗಾಗಿ ಪ್ರಾರ್ಥಿಸುವ ಸಾಧನಗಳನ್ನಾಗಿ ನಮ್ಮನ್ನು ಮಾರ್ಪಡಿಸಿದ್ದೀರಿ. ಈ ಪ್ರತಿದಿನ ಸುಪ್ರಭಾತದ ಮೂಲಕವಾಗಿ ನಿಮ್ಮನ್ನು ಆರಾಧಿಸಿ, ನಿಮ್ಮನ್ನು ವಂದಿಸಿ, ನಿಮ್ಮನ್ನು ಮಹಿಮೆ ಪಡಿಸಿ ನಾವು ಪ್ರಾರ್ಥಿಸುವಂತೆ ಮಾಡಿದ್ದೀರಿ ರಾಜ. ಕೋಟಿ ಕೋಟಿ ಸ್ತೋತ್ರಗಳು, ಕೋಟಿ ಕೋಟಿ ವಂದನೆಗಳು ಸ್ವಾಮಿ. ಪಿತಸುತ ಪವಿತ್ರಾತ್ಮರಾದ ನಿಮ್ಮ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಯೇಸುವೇ, ನೀವು ನಿಮ್ಮ ಶಿಷ್ಯರೊಡನೆ ಸೇರಿ ಪ್ರಾರ್ಥಿಸಿದಿರಿ. ನಿಮ್ಮ ಶಿಷ್ಯರೊಡನೆ ಎಲ್ಲ ಭಾರಗಳನ್ನ, ನೋವುಗಳನ್ನ, ನಿಮ್ಮ ಮರಣಗಳನ್ನ, ಯಾತನೆಗಳನ್ನ ಸಹ ಹಂಚಿಕೊಂಡಿರಿ ಯೇಸುವೆ. ಶಿಷ್ಯರು ಅವರ ಆಸೆಗಳನ್ನು ಸಹ, ಆಕಾಂಕ್ಷೆಗಳನ್ನು ಸಹ ನಿಮ್ಮಲ್ಲಿ ಹಂಚಿಕೊಂಡರು ಯೇಸುವೆ. ನಾನು ನಿನ್ನ ಬಲಗಡೆಯಲ್ಲಿ ಕುಳಿತುಕೊಳ್ಳಬೇಕು, ನಾನು ಎಡಗಡೆಯಲ್ಲಿ ಕುಳಿತುಕೊಳ್ಳಬೇಕು, ನಾನು ನಿಮ್ಮ ಜೊತೆಯಲ್ಲಿರಬೇಕೆಂದು ಜಗಳವನ್ನ ಮಾಡಿದರು ಯೇಸುವೆ. ಕಾರಣ ನಿಮ್ಮನ್ನು ಅಷ್ಟು ಅವರು ಪ್ರೀತಿಸಿದರು ಯೇಸುವೆ. ನಾನು ಹೃದಯದಲ್ಲಿ ಬೆರಳನ್ನು ಹಾಕಬೇಕು, ನಾನು ನಿಮ್ಮನ್ನು ಎಂದಿಗೂ ಬಿಟ್ಟು ಕೊಡುವುದಿಲ್ಲ, ನನ್ನ ಪ್ರಾಣ ಹೋದರೂ ಸರಿಯೇ, ನಿಮ್ಮ ಪ್ರಾಣ ಹೋಗಲು ಬಿಡುವುದಿಲ್ಲ. ಎಷ್ಟೋ ಪ್ರೀತಿಯ ನುಡಿಗಳನ್ನು ನಿಮ್ಮೊಂದಿಗೆ ಮಾತನಾಡಿದರು. ನಿಮಗಾಗಿ ಒಂದು ಡೇರಿಯನ್ನು ಕಟ್ಟುತ್ತೇವೆ, ಮೋಶೆಗಾಗಿ ಡೇರಿಯನ್ನು ಕಟ್ಟುತ್ತೇವೆ, ಎಲಿನಿಗಾಗಿ ಡೇರಿಯನ್ನು ಕಟ್ಟುತ್ತೇವೆ ಎಂದು ಹೇಳಿದರು. ಆದರೆ ಅವರಿಗಾಗಿ ಒಂದು ಡೇರಿಯನ್ನು ಕಟ್ಟುತ್ತೇನೆ ಎಂದು ಹೇಳಲಿಲ್ಲ ಯೇಸುವೆ. ಹಾಗೆ ನೀವು ಎಲ್ಲೆಡೆ ನಿಮ್ಮ ಶಿಷ್ಯರನ್ನು ಕರೆದುಕೊಂಡು ಹೋದಿರಿ, ಪ್ರಾರ್ಥಿಸಲು ಕಲಿಸಿದಿರಿ, ದೇವರನ್ನು ತೋರಿಸಿದಿರಿ. ತಮ್ಮ ಯಾತನೆಗಳನ್ನು ಸಹ, ಮರಣಗಳನ್ನು ಸಹ 3 ಬಾರಿ ತಮ್ಮ ಶಿಷ್ಯರಿಗೆ ಹೇಳಿದಿರಿ. ಆದರೆ ಇಂದು ಪ್ರಾರ್ಥನಾ ತಂಡಗಳಲ್ಲಿ ಹಾಗೂ ನಮ್ಮ ತಂಡದಲ್ಲಿಯೂ ಯಾರು ಯಾವುದನ್ನು ಹಂಚಿಕೊಳ್ಳುವುದಿಲ್ಲ ಯೇಸುವೆ. ಕೇವಲ ಒಂದು ಪ್ರಾರ್ಥನೆಯ ಕ್ಷಣಿಕ ಸಮಯವೆಂಬುದಾಗಿ ಮಾತ್ರವೇ ಚಿಂತಿಸುವ ಚಿಂತನೆಗಳು, ಅಂಗಾಂಗಗಳು ಎಂಬುದಾದರೆ ಅದರ ಮೌಲ್ಯಗಳನ್ನು ಸಹ ಅರಿಯದಿರುವಂತಹ ವ್ಯಕ್ತಿಗಳಾಗಿದ್ದೇವೆ ಯೇಸುವೆ. ಒಂದು ನೋವು ಬರುವಾಗ, ರೋಗ ಬರುವಾಗ, ಸಮಸ್ಯೆ ಬರುವಾಗ, ಅಯ್ಯೋ ದೇವರು ನನಗೆ ಕೊಟ್ಟಂತಹ ಅಂಗಾಂಗಗಳೊಡನೆ ನಾನು ಹಂಚಿಕೊಳ್ಳಬೇಕು, ನನಗಾಗಿ ಪ್ರಾರ್ಥಿಸಲು ಹೇಳಬೇಕು, ಅಯ್ಯೋ ನನ್ನನ್ನು ಯಾವುದಕ್ಕಾಗಿ ನೀವು ನನ್ನ ಪ್ರಾರ್ಥನೆಗೆ ಕರೆಯಲಿಲ್ಲ ಎಂದು ಕೇಳಬೇಕು ಎಂಬ ಮನೋಭಾವನೆಗಳಿಲ್ಲ ಯೇಸುವೆ. ಈ ಲೋಕದ ಎಷ್ಟೋ ಪ್ರಾರ್ಥನಾ ತಂಡಗಳಲ್ಲಿ ಬರೇ ಕಚ್ಚಾಟ, ಅವರಿವರ ಮಾತು, ಕೂಗಾಟ, ಮನಸ್ತಾಪ, ವೈರಾಗ್ಯಗಳು ತುಂಬಿ ಹೋಗಿದೆ. ಆದರೆ ಪ್ರಾರ್ಥನೆಗಳು ಮಾತ್ರ ಬಾಯಲ್ಲಿ ಉದ್ದುದ್ದವಾಗಿ ಬರುತ್ತಿದೆ ಸ್ವಾಮಿ. ಪ್ರೇಷಿತರ ಒಗ್ಗೂಡಿಕೆ, ಕೊರಿಂಥ ಸಭೆ, ಫಿಲಿಪಿಯರಿಗೆ ಬರೆದಂಥದ್ದು, ರೋಮನರಿಗೆ ಬರೆದಂತಹ ಹಲವಾರು ಪತ್ರಗಳಲ್ಲಿ ಸ್ವಾಮಿ ಆ ಸಭೆಗಳನ್ನು ನಿರ್ವಹಿಸುವಂತಹ ಪ್ರಾರ್ಥನೆಯ ಜೀವಿತವನ್ನು ಮುನ್ನಡೆಸಲು ಪ್ರೇಷಿತರು ಪ್ರೇರೇಪಿಸುವಂತಹ ಮಾತುಗಳನ್ನು ನಮ್ಮನ್ನು ಮರೆತಿದ್ದೇವೆ ಸ್ವಾಮಿ. ನಮಗೆ ಅರಿವಿಲ್ಲ ಸ್ವಾಮಿ, ನಮಗೆ ಕಲಿಸಿರಿ ಸ್ವಾಮಿ. ಇಂದು ಎಲ್ಲ ಪ್ರಾರ್ಥನಾ ತಂಡಗಳಿಗಾಗಿ ಪ್ರಾರ್ಥಿಸುತ್ತೇವೆ ರಾಜ. ಇಡೀ ವಿಶ್ವದ ಎಲ್ಲ ಪ್ರಾರ್ಥನಾ ತಂಡಗಳ ಐಕ್ಯತೆಗಾಗಿ ನಾವು ಪ್ರಾರ್ಥಿಸುತ್ತೇವೆ ರಾಜ. ಒಂದೊಂದು ಪ್ರಾರ್ಥನಾ ತಂಡಗಳು ನಿಜವಾಗಿಯೂ ನಾವು ಆರಿಸಲ್ಪಟ್ಟವರು, ನಾವು ದೈವ ರಾಜ್ಯದ ಅಂಗಾಂಗಗಳು ಎಂಬುದನ್ನು ಅರಿತುಕೊಳ್ಳುವಂತೆ, ನೋವುಗಳನ್ನ, ಸಂತೋಷವನ್ನ ಹಂಚಿಕೊಳ್ಳುವಂತೆ, ದೈವ ರಾಜ್ಯವನ್ನು ಕುರಿತು ನಾವು ಮಾತನಾಡುವಂತೆ, ನಮ್ಮ ಹೃದಯದಲ್ಲಿ ಸ್ವಾಮಿ ನಿಮಗಾಗಿ ಗುಡಾರವನ್ನು ಕಟ್ಟಿ ತಂದೆ ದೇವರ ನಿಮಿತ್ತವಾಗಿ ಪವಿತ್ರಾತ್ಮರ ಕೃಪೆಯಿಂದ ತುಂಬಿ ನಾವು ಬಾಳುವಂತಹ ಮನೋಭಾವನೆಯನ್ನು ಕೊಡಿರಿ ಸ್ವಾಮಿ. ಇಡೀ ವಿಶ್ವದ ಎಲ್ಲ ಪ್ರಾರ್ಥನಾ ತಂಡದ ಅಂಗಾಂಗಗಳು ಸ್ವಾರ್ಥತೆಯನ್ನು ಬಿಟ್ಟು ನಿಸ್ವಾರ್ಥತೆಯಿಂದಿರುವಂತೆ, ನನ್ನದು, ನಾನೇ ಒಳ್ಳೆಯವನು, ನಾನು ಚೆನ್ನಾಗಿ ಆಡುತ್ತೇನೆ, ನಾನು ಪ್ರಾರ್ಥಿಸುತ್ತೇನೆ ಎಂಬುದಾಗಿ ಅರಿವಾಗಬೇಕೆಂದು ಪೇಚಾಟದಲ್ಲಿ, ಕಿತ್ತಾಟದಲ್ಲಿಯೂ, ಮನಸ್ತಾಪದಲ್ಲಿ ಇರುವವರನ್ನು ಪರಿವರ್ತನೆಗೊಳಿಸಿರಿ ಯೇಸುವೆ. ಈಗ ಸ್ವಾಮಿ,
ತಂಡದ ಪ್ರತಿನಿಧಿಗಳಾಗಿರುವಂತಹ, ಈ ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳಾಗಿರುವಂತಹ ನೀವು ಶಿರಸ್ಸಾಗಿದ್ದೀರಿ ಸ್ವಾಮಿ. ಅಂಗಾಂಗಗಳಾಗಿರುವಂತಹ ಮಗಳಾಗಿರುವಂತಹ ಮೇರಿಯನ್ನು, ರಾಣಿಯನ್ನು, ಕುಮಾರಿಯನ್ನು ನಿಮಗೆ ಒಪ್ಪಿಸುತ್ತೇನೆ. ಜಯಮಾಲನನ್ನ, ಸಂತೋಷಮನ್ನ, ಸುಶೀಲಮ್ಮನ್ನು ನಿಮಗೆ ಸಮರ್ಪಿಸುತ್ತೇನೆ. ಹೆಲನನ್ನ, ಜೋಕಿಮನ್ನ, ಮಾಲಳನ್ನ ನಿಮಗೆ ಸಮರ್ಪಿಸುತ್ತೇನೆ. ಜೋಸೆಫನ್ನ, ಪ್ರಭುವನ್ನ, ದಾಂಡೇಲಿಯನ್ನ ನಿಮಗೆ ಸಮರ್ಪಿಸುತ್ತೇನೆ. ಜಯಮಾಲಳನ್ನ ನಿಮಗೆ ಸಮರ್ಪಿಸುತ್ತೇನೆ. ಪ್ರಾರ್ಥನೆಗೆ ಬಂದಿರುವ, ಬಾರದಿರುವಂತಹ ಎಲ್ಲ ಮಕ್ಕಳನ್ನು ನಿಮಗೆ ಸಮರ್ಪಿಸುತ್ತೇನೆ. ಕರುಣಿಸಿರಿ ರಾಜ. ಎಲ್ಲ ಪ್ರಾರ್ಥನಾ ತಂಡಗಳು ಸಕ್ರಿಯತೆಯಿಂದ ಬಾಳುವಂತೆ, ನಿಮಗೆ ಸೇವೆ ಮಾಡಲು ಇಚ್ಛಿಸುವಂತಹ ಎಷ್ಟೋ ಜನ ಮಕ್ಕಳಿದ್ದಾರೆ ಸ್ವಾಮಿ. ನಾನು ಹಾಗೆ ಮಾಡುತ್ತೇನೆ, ಹೀಗೆ ಮಾಡುತ್ತೇನೆ, ಅದನ್ನು ಮಾಡುತ್ತೇನೆ, ಇದನ್ನೇ ಮಾಡುತ್ತೇನೆ ಎಂಬುದಾಗಿ ಎಲ್ಲವನ್ನು ಪ್ರಕಟಿಸಿಕೊಳ್ಳುತ್ತಾ ಬರೀ ಅವರ ಹೆಸರುಗಳನ್ನ ಪ್ರಕಟಿಸುತ್ತಾ ಹೋಗುತ್ತಿದ್ದಾರೆ ರಾಜ. ಆದರೆ ಜೀವನದಲ್ಲಿ ನಿಮ್ಮನ್ನು ಕಂಡುಕೊಳ್ಳುವ ಪ್ರೀತಿ ಇಲ್ಲ ಸ್ವಾಮಿ. ನಿಮ್ಮನ್ನು ಅನುಸರಿಸುವ ಪ್ರೀತಿ ಇಲ್ಲ ಸ್ವಾಮಿ. ಸ್ವಾಮಿ, ಎಲ್ಲವೂ ನಮ್ಮಲ್ಲಿಯೂ ನನ್ನಲ್ಲಿಯೂ ಎಲ್ಲ ಸ್ವಭಾವಗಳು ಅಂಟಿಕೊಂಡಿದೆ ಸ್ವಾಮಿ. ಕರುಣಿಸಿರಿ ರಾಜ. ನೀವು ನಿಮ್ಮ ಶಿಷ್ಯರಲ್ಲಿ ಹಂಚಿಕೊಂಡಂತೆ, ಶಿಷ್ಯರು ನಿಮ್ಮಲ್ಲಿ ಹಂಚಿಕೊಂಡಂತೆ ಒಂದೊಂದು ಪ್ರಾರ್ಥನಾ ತಂಡಗಳು ಒಳ್ಳೆಯ ಮನೋಭಾವದಿಂದ, ಯಾರನ್ನು ಅಲ್ಲೆಗೆಳೆಯದೆ, ಯಾರನ್ನು ದೂಷಿಸದೆ, ಯಾರನ್ನು ತಿರಸ್ಕರಿಸದೆ, ಯಾರ ಮೇಲೆ ದ್ವೇಷ ಸಾಧಿಸದೆ, ಯಾರಲ್ಲಿಯೂ ಕೆಟ್ಟತನವನ್ನು ನೋಡದೆ, ಇದು ನನ್ನ ಅಂಗ, ದೇವರು ನನಗೆ ಕೊಟ್ಟಂತ ಅಂಗ ಎಂಬ ಮನೋಭಾವನೆಯಲ್ಲಿ ಪ್ರೀತಿಸುವ ಹೃದಯವನ್ನು ಕೊಡಿರಿ ಸ್ವಾಮಿ. ಕೊಡಿರಿ ಸ್ವಾಮಿ. ಯೇಸುವೇ, ಕರುಣಿಸಿರಿ ರಾಜ. ಮಗಳಾಗಿರುವ ಮಾಲಳನ್ನು ನಿಮಗೆ ಸಮರ್ಪಿಸುತ್ತೇನೆ ರಾಜ. ಕರುಣಿಸಿರಿ ರಾಜ. ಕರುಣಿಸಿರಿ ರಾಜ. ನಿಮ್ಮ ಪವಿತ್ರಾತ್ಮರಿಂದ ತುಂಬಿರಿ ರಾಜ. ಈಗ ಈ ಕ್ಷಣದಲ್ಲಿ ಪ್ರಾರ್ಥಿಸುತ್ತಿರುವಂತಹ ಸ್ವಾಮಿ, ನಿಮ್ಮೊಡನೆ ಮಾತನಾಡುತ್ತಿರುವಂತಹ ಹೃದಯಗಳು ನಿಮ್ಮ ಮುಂದೆ ಇದೆ ರಾಜ. ಒಂದೊಂದು ಹೃದಯಗಳು, ಅಂಗಾಂಗಗಳ ಒಂದೊಂದು ಹೃದಯವು ನಿಮ್ಮಲ್ಲಿ ಮಾತನಾಡುತ್ತಾ ಇದೆ ರಾಜ. ಅವರ ಅಳಲು, ಅವರ ಆಸೆ, ಅವರಲ್ಲಿರುವುದನ್ನು ನಿಮ್ಮಲ್ಲಿ ಮಾತನಾಡುತ್ತಾ ಇದ್ದಾರೆ ರಾಜ. ಆಲಿಸಿ ಯೇಸುವೆ. ಪ್ರಾರ್ಥನಾ ಅಂಗಾಂಗಗಳು ಈ ಕ್ಷಣದಲ್ಲಿ ನಿಮ್ಮಲ್ಲಿ ಏನನ್ನು ಮಾತನಾಡುತ್ತಿದ್ದಾರೋ ಅದು ನೀವು ಕೇಳುತ್ತಿದ್ದೀರಿ ಯೇಸುವೆ. ಅವರ ಆಸೆಗಳು ನೀವು ಕೇಳುತ್ತಿದ್ದೀರಿ ಯೇಸುವೆ. ಅವರ ಕೊರತೆಗಳನ್ನು ನೀವು ಕೇಳುತ್ತಿದ್ದೀರಿ ಯೇಸುವೆ. ವಿಶ್ವಾಸಿಗಳಾಗಿ ಪ್ರಾರ್ಥನಾ ತಂಡದ ಅಂಗಾಂಗಗಳಾಗಿರುವಂತಹ ಹಾಗೂ ನಿಮ್ಮಲ್ಲಿ ವಿಶ್ವಾಸದಿಂದ ಜೀವಿಸುತ್ತಿರುವಂತಹ, ಹಗಲು ರಾತ್ರಿ ನಿಮ್ಮ ವಾಕ್ಯವನ್ನು ಧ್ಯಾನಿಸುತ್ತಾ ನಿಮಗಾಗಿ ಜೀವಿಸಬೇಕೆಂದು ಹಂಬಲಿಸುತ್ತಿರುವಂತಹ ಪ್ರತಿಯೊಬ್ಬ ಮಕ್ಕಳ ಹೃದಯದ ಅಳಲು ನೀವು ಈ ಕ್ಷಣ ಕೇಳುತ್ತಿದ್ದೀರಿ ರಾಜ. ಈ ಸುಪ್ರಭಾತ ಪ್ರಾರ್ಥನೆಯ ಮೂಲಕವಾಗಿ, ಯೂಟ್ಯೂಬ್ನ ಮೂಲಕ, ಫೇಸ್ಬುಕ್ನ ಮೂಲಕವಾಗಿ ಸ್ವಾಮಿ ಆಲಿಸುತ್ತಿರುವಂತಹ ಮಕ್ಕಳ ಒಬ್ಬೊಬ್ಬರ ಹೃದಯ ನಿಮ್ಮ ಮುಂದೆ ತೆರೆದಿದ್ದಾರೆ ರಾಜ. ಪ್ರೇಷಿತರಂತೆ ನಾನು ಸಹ ಸ್ವಾಮಿ ನಿಮ್ಮ ಬಲಗಡೆಯಲ್ಲಿ ಕೂತುಕೊಳ್ಳಬೇಕು, ಎಡಗಡೆಯಲ್ಲಿ ಕುಳಿತುಕೊಳ್ಳಬೇಕು, ನಿಮ್ಮ ರಾಜ್ಯವನ್ನು ಸೇರಬೇಕು, ಪವಿತ್ರಾತ್ಮನ ಪಡೆದುಕೊಳ್ಳಬೇಕು, ವರದಾನಗಳನ್ನು ಪಡೆದುಕೊಳ್ಳಬೇಕು, ನಾನು ನಿಮ್ಮ ಸೇವೆಯನ್ನು ಮಾಡಬೇಕೆಂದು ಹುಚ್ಚರಾಗಿ ಮಾತನಾಡುತ್ತಾ ಇದ್ದಾರೆ ರಾಜ. ಯೇಸುವೇ, ನಿನ್ನ ಮಕ್ಕಳ ಸ್ವರವನ್ನು ನೀವು ಆಲಿಸುತ್ತೀರಿ ರಾಜ. ಕೇಳಿರಿ ಕೊಡಲಾಗುವುದೆಂದು ನೀವು ಹೇಳಿದ್ದೀರಲ್ಲವೇ? ಈಗ ನಿನ್ನ ಮಕ್ಕಳು ಕೇಳುತ್ತಿದ್ದಾರೆ ಈ ಬೆಳಗಿನ ಜಾವದಲ್ಲಿ. ಈಗ ನಿನ್ನ ಮಕ್ಕಳು ಕೇಳುತ್ತಿದ್ದಾರೆ ಈ ಬೆಳಗಿನ ಜಾವದಲ್ಲಿ. ಹುಡುಕಿರಿ ಸಿಗುವುದೆಂದು ಹೇಳಿದ್ದೀರಲ್ಲ ಸ್ವಾಮಿ. ಈಗ ನಿಮ್ಮನ್ನು ಹುಡುಕುತ್ತಿದ್ದಾರೆ ರಾಜ ಈ ಬೆಳಗಿನ ಜಾವದಲ್ಲಿ, ಸುಪ್ರಭಾತದಲ್ಲಿ ನಿಮ್ಮನ್ನು ಹುಡುಕುತ್ತಿದ್ದಾರೆ ರಾಜ. ತಟ್ಟಿರಿ ತೆರಳಾಗುವುದೆಂದು ಹೇಳಿದ್ದೀರಲ್ಲ ಸ್ವಾಮಿ. ಈಗ ರಾಜ ನಿಮ್ಮ ಹೃದಯವನ್ನು ತಟ್ಟುತ್ತಾ ಇದ್ದಾರೆ ರಾಜ.
ಪ್ರಾರ್ಥಿಸಲಾಗದೇ ಇರುವಾಗ ತಟ್ಟುತ್ತಾ ಇದ್ದಾರೆ, ನಿದ್ರೆ ಮಾಡಿ ಹೋದಾಗ ತಟ್ಟುತ್ತಾ ಇದ್ದಾರೆ, ನೋವು ಬರುವಾಗ ತಟ್ಟುತ್ತಿದ್ದಾರೆ, ಸಮಸ್ಯೆ ಬರುವಾಗ ತಟ್ಟುತ್ತಿದ್ದಾರೆ, ಪ್ರಾರ್ಥಿಸಲು ಶಕ್ತಿ ಕಳೆದುಕೊಳ್ಳುವಾಗ, ನಿರ್ಬಲರಾದಾಗ ನಿಮ್ಮ ಹೃದಯವನ್ನು ತಟ್ಟುತ್ತಾ ಇದ್ದಾರೆ. ಯೇಸುವೆ 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 ಎಂದು ನಿಮ್ಮನ್ನು ತಟ್ಟುತ್ತಾ ಇದ್ದಾರೆ ಸ್ವಾಮಿ. ಈಗ ಸ್ವಾಮಿ, ಬೆಳಗಿನ ಸುಪ್ರಭಾತದಲ್ಲಿ ಈ ನಿಮ್ಮ ಮಕ್ಕಳು ಮಾತನಾಡುವ ಪ್ರಾರ್ಥನೆಗಳನ್ನು ಆಲಿಸಿರಿ ರಾಜ. ಈ ಕ್ಷಣ ತಮ್ಮನ್ನೇ ಸಮರ್ಪಿಸಿಕೊಳ್ಳುವಂತಹ ಮಕ್ಕಳ ಪ್ರಾರ್ಥನೆಯನ್ನು ಆಲಿಸಿರಿ ರಾಜ. ತುಂಬ ಹೃದಯದಿಂದ ನಿನ್ನ ಮುಂದೆ ಕುಳಿತು ಪ್ರಾರ್ಥಿಸುತ್ತಿರುವಂತಹ ಈ ಅಂಗಾಂಗಗಳ ಪ್ರಾರ್ಥನೆಗಳನ್ನು ಆಲಿಸಿರಿ ರಾಜ. ಒಂದೊಂದು ಪ್ರಾರ್ಥನಾ ತಂಡಗಳಿಗಾಗಿ ಭಾರವಹಿಸಿ ಪ್ರಾರ್ಥಿಸುವ ಈ ಮಕ್ಕಳ ಪ್ರಾರ್ಥನೆಯನ್ನು ಆಲಿಸಿರಿ ರಾಜ. ಇದು ಯಾರನ್ನು ನೆಚ್ಚಿಸಿಕೊಳ್ಳುವುದಕ್ಕಾಗಿ ಅಲ್ಲ ರಾಜ, ನಿಮ್ಮ ಮುಂದೆ ಕರ್ತವ್ಯವಾಗಿ ಕುಳಿತು ಇದು ನನ್ನ ಕರ್ತವ್ಯ ಎಂಬುದಾಗಿ ಕುಳಿತು ಮಾತನಾಡುವ ಸ್ವರವಾಗಿದೆ ರಾಜ. ಈ ನಮ್ಮ ಸ್ವರಗಳನ್ನು ಸ್ವರ್ಗೀಯ ಸ್ವರವಾಗಿ ಮಾರ್ಪಡಿಸಿರಿ ರಾಜ. ನೋಡಿ ಸ್ವಾಮಿ, ಕೇಳಿ ಸ್ವಾಮಿ, ನಿನ್ನ ಮಕ್ಕಳು ಮಾತನಾಡುತ್ತಿದ್ದಾರೆ ರಾಜ. ಈ ಲೋಕವನ್ನು ಮರೆತು ಮಾತನಾಡುತ್ತಾ ಇದ್ದಾರೆ ರಾಜ. ಕಣ್ಣೀರಿನ ಹನಿಗಳೊಂದಿಗೆ ಮಾತನಾಡುತ್ತಿದ್ದಾರೆ ರಾಜ. ದಾಹದಿಂದ ಮಾತನಾಡುತ್ತಿದ್ದಾರೆ ರಾಜ. ಮರೆತೋದ ಕ್ಷಣಗಳಿಗಾಗಿಯೂ, ನಿಮ್ಮನ್ನು ಮರೆತೋದ ಕ್ಷಣಗಳಿಗಾಗಿ ದುಃಖಿಸಿ ಪ್ರಾರ್ಥಿಸುತ್ತಾ ಇದ್ದಾರೆ ರಾಜ. ನೋಡಿ ಯೇಸು, ಈ ಅಂಗಾಂಗಗಳ ಕೊರತೆಗಳು, ಬಲಹೀನತೆಗಳು, ವೇದನೆಗಳು, ದುಃಖಗಳು, ಕಣ್ಣೀರುಗಳು ಹಲವಾರು ಇದೆ ಸ್ವಾಮಿ. ಒಂದೊಂದು ಪ್ರಾರ್ಥನಾ ತಂಡದ ವ್ಯಕ್ತಿಗಳ ಕುಟುಂಬ ಜೀವಿತದ ನೋವು ಭಾರಗಳು ಏಳುತ್ತಿರದಷ್ಟಾಗಿದೆ ಸ್ವಾಮಿ. ಕರುಣಿಸಿರಿ ಸ್ವಾಮಿ. ನಿನ್ನ ಮಕ್ಕಳ ಮೊರೆಯನ್ನು ಆಲಿಸುವ ಸಮಯವಿದಲ್ಲ ಸ್ವಾಮಿ. ನಿನ್ನ ಮಕ್ಕಳ ಮೊರೆಯನ್ನು ಆಲಿಸುವ ಸಮಯ ಇದು ಅಲ್ಲವೇ ಸ್ವಾಮಿ? ಆಲಿಸಿರಿ ರಾಜ, ಆಲಿಸಿರಿ ರಾಜ. ನಿಮ್ಮಂತ ದೇವರು ಯಾರು ಇಲ್ಲಲ್ಲ ಸ್ವಾಮಿ. ಹೌದೇ ಸ್ವಾಮಿ, ನಿನ್ನಂಥ ದೇವರು ಯಾರು ಇಲ್ಲ ಸ್ವಾಮಿ. ನಿನ್ನ ಹಾಗೆ ಪ್ರೀತಿಸುವವರು ಯಾರು ಇಲ್ಲ ಸ್ವಾಮಿ. ಹೌದು ಸ್ವಾಮಿ. ನಿನ್ನಂಥ ದೇವರು ಯಾರು ಇಲ್ಲ ಸ್ವಾಮಿ. ನಿಮ್ಮಂತೆ ನಮ್ಮನ್ನು ಪ್ರೀತಿಸುವವರು, ನನ್ನನ್ನು ಪ್ರೀತಿಸುವವರು ಯಾರೂ ಇಲ್ಲ ಸ್ವಾಮಿ. ಸ್ವಾಮಿ, ನಿನ್ನ ಮಕ್ಕಳು ಹೃದಯ ತೆರೆದು ಪ್ರಾರ್ಥಿಸುವ ಈ ಕ್ಷಣದ ಮೌನ ಮನದ ಪ್ರಾರ್ಥನೆಯನ್ನು ಆಲಿಸಿ ಸದುತ್ತರವನ್ನು ಕೊಡಿರಿ ಸ್ವಾಮಿ. ನೀವು ಪ್ರೀತಿಸುವ ದೇವರೊಂದಿಗೆ ಮಾತನಾಡುವ ಸಮಯವಿದು. ನೀವು ಪ್ರೀತಿಸುವ ಯೇಸುವಿನೊಂದಿಗೆ ನಿಮ್ಮ ಹೃದಯವನ್ನು ತೆರೆದು ಹಂಚಿಕೊಳ್ಳುವ ಸಮಯವಿದು. ಸಮರ್ಪಣೆಯ ಸಮಯವಿದು. ನಿಮ್ಮ ಹೃದಯವನ್ನ ದೇವರೆಡೆ ತೆರೆಯುವ ಸಮಯವಿದು. ಯಾರನ್ನು ಮೆಚ್ಚಿಸಿಕೊಳ್ಳುವ ಸಮಯವಲ್ಲ. ನಾನು ಮಾತನಾಡುವುದನ್ನು ಪರರು ಕೇಳಬೇಕೆಂದು ಹೇಳುವ ಸಮಯವಲ್ಲ. ನನ್ನ ಪ್ರಾರ್ಥನೆಯನ್ನು ಮೆಚ್ಚಿಕೊಳ್ಳಬೇಕು, ನಾನು ಹೇಳುವ ಪ್ರಾರ್ಥನೆ ಒಳ್ಳೆಯದಾಗಬೇಕು ಎಂದು ಹೇಳುವಂತಹ ಸೈತಾನನ ಪ್ರಚೋದನೆಯ ಸಮಯವಲ್ಲ. ನಿನ್ನ ದೇವರನ್ನು ಸಂಧಿಸಿ ನಿನ್ನ ಹೃದಯವನ್ನು ತೆರೆದು ನಿನ್ನ ಹೃದಯ ದೇವರೊಂದಿಗೆ ಮಾತನಾಡುವ ಸಮಯ. ನೀನು ಯಾರೇ ಇರಬಹುದು, ಎಲ್ಲಿಯೇ ಇರಬಹುದು, ಯಾವ ದೇಶದಲ್ಲಿ, ಯಾವ ಜಿಲ್ಲೆಯಲ್ಲಿ, ಯಾವ ತಾಲೂಕಿನಲ್ಲಿ, ಯಾವ ಬೀದಿಯಲ್ಲಿ, ಸಿರಿವಂತನಾಗಿಯೋ ಬಡತನವಾಗಿಯೋ, ವಿಶ್ವಾಸದ ಕೊರತೆಯುಳ್ಳವನಾಗಿಯೋ, ಅಥವಾ ಯಾಜಕನಾಗಿಯೋ, ಪ್ರಾರ್ಥಿಸುವನಾಗಿಯೋ, ಶುಭ ಸಂದೇಶ ಸಾರುವನಾಗಿ ಯಾರೇ ನೀನಾಗಿರಬಹುದು, ಇದು ನಿನ್ನ ದೇವರೊಂದಿಗೆ ಮಾತನಾಡುವ ಸಮಯ. Yes, today is blessing time. Today is miracle. ಇಂದು ಆಶೀರ್ವಾದದ ದಿನ, ಒಂದು ಅದ್ಭುತದ ದಿನ, ನಿನ್ನ ದೇವರೊಂದಿಗೆ ಮಾತನಾಡುವ ದಿನ, ನಿನ್ನ ದೇವರ ಪ್ರಸನ್ನತೆಯಲ್ಲಿ ನೀನು ತುಂಬಿಕೊಳ್ಳುವ ದಿನ.
ನಿನ್ನ ಹೃದಯ ದೇವರ ಮುಂದೆ ಯೇಸುವೇ, ನನ್ನ ಹೃದಯದಲ್ಲಿ ತಲೆ ಇಟ್ಟು ಮಲಗಲು ಬನ್ನಿ ಯೇಸುವೇ. ಯೇಸುವೇ, ನಾನು ಬಲಹೀನನಾಗಿದ್ದರು, ಪಾಪಿಯಾಗಿದ್ದರು, ನಿಮ್ಮನ್ನೇ ದಿಟ್ಟಿಸುತ್ತಾ, ನಿಮ್ಮನ್ನೇ ಹಿಂಬಾಲಿಸುತ್ತಾ, ನಿಮ್ಮನ್ನೇ ಹಿಂಬಾಲಿಸಲಾಗಲಿರಲು ಹುಚ್ಚನಂತಿರುವ ಜೀವನವಾಗಿದೆ ಸ್ವಾಮಿ. ಹುಚ್ಚನಾಗಿ ನನ್ನನ್ನು ಮಾಡಿಬಿಡು ಎಂದು ಕೇಳುವ ಕಾಲಗಳು ಎಷ್ಟೋ ನಿಮ್ಮ ಮುಂದೆ ಇದೆ ಯೇಸುವೆ. ಹೌದು ಯೇಸುವೆ, ಹುಚ್ಚನಾಗಿಸಿ ಯೇಸುವೆ ನನ್ನನ್ನು. ನಿಮ್ಮ ವಾಕ್ಯದಲ್ಲಿ ನನ್ನನ್ನು ಹುಚ್ಚನಾಗಿಸಿ ಯೇಸುವೆ. ಆಗ ಯಾರು ನನ್ನನ್ನ ಕೇಳುವುದಿಲ್ಲ, ಯಾರು ನನ್ನನ್ನ ತಿರಸ್ಕರಿಸುವುದಿಲ್ಲ, ಯಾರು ನನ್ನನ್ನ ಬೈಯುವುದಿಲ್ಲ, ಒಡೆಯುವುದಿಲ್ಲ, ನಿಂದಿಸುವುದಿಲ್ಲ. ಏಕೆಂದರೆ ಹುಚ್ಚನಾಗಿ ನಾನು ರಸ್ತೆಯಲ್ಲಿ ಅಲಿಯುವಾಗಲೂ, ನಿಮ್ಮ ನಾಮವನ್ನು ಕುರಿತು ನಾನು ಹುಚ್ಚನಾಗಿ ಸಾರುವಾಗಲೂ ಯಾರು ನನ್ನನ್ನು ಕೇಳುವವರಿರಲಿಲ್ಲ. ತಿಪ್ಪೆಯಲ್ಲಿ ಮಲಗಿದರೂ ಸರಿಯೇ, ಮಲವನ್ನು ರಸ್ತೆಯಲ್ಲಿ ಬಿದ್ದುದನ್ನು ತಿಂದರೂ ಸರಿಯೇ, ಉಡಲು ಬಟ್ಟೆ ಇಲ್ಲದಿದ್ದರೂ ಸರಿಯೇ, ಕೆದಡಿ ರಸ್ತೆಯಲ್ಲಿ ಬಿದ್ದುಕೊಳ್ಳುವವನಾಗಿದ್ದರೂ ಸರಿಯೇ, ನಿಮಗಾಗಿ ನಾ ಜೀವಿಸಬೇಕು ಸ್ವಾಮಿ. ನಿಮಗಾಗಿಯೇ ನಾ ಸಾಯಬೇಕು ಸ್ವಾಮಿ. ನಿಮ್ಮ ನಾಮ ಮಹಿಮೆಗಾಗಿಯೇ ನಾನು ಬಾಳಬೇಕು ಸ್ವಾಮಿ. ಹುಚ್ಚನಾಗಿ ನಾನು ರಸ್ತೆಯಲ್ಲಿ ಅಲೆದು ನಿನ್ನನ್ನು ಕೂಗಿ ನಿನ್ನ ವಾಕ್ಯವನ್ನು ಸಾರುವಾಗ ರಸ್ತೆಯಲ್ಲಿ ಹೋಗುವ ಒಬ್ಬೊಬ್ಬನು ಸಹ ನನ್ನ ಬಾಯಿಂದ ನೀವು ಹೊರಹಾಕುವ ಒಂದೊಂದು ವಾಕ್ಯಗಳನ್ನ ಹೃದಯದಲ್ಲಿ ಕ್ರಿಯೆ ಮಾಡುವಂತೆ ಮಾಡಿರಿ ಸ್ವಾಮಿ. ನನಗೇನು ಬೇಡ ಸ್ವಾಮಿ, ನನ್ನದು ಯಾವುದೂ ಇಲ್ಲ ಸ್ವಾಮಿ. ಹಣ, ಆಸ್ತಿ, ಮನೆ, ಮಠ ಯಾವುದೂ ನನ್ನದಿಲ್ಲ ಸ್ವಾಮಿ. ನೀವೇ ನನಗೆ ಹಣ, ಆಸ್ತಿ, ಅಂತಸ್ತು, ಮನೆ ಮಠವಾಗಿದ್ದೀರಿ ಸ್ವಾಮಿ. ನನ್ನ ಹೃದಯವನ್ನು ವೀಕ್ಷಿಸುವಂತಹ ದೇವರು ನೀವು ಆಗಿದ್ದೀರಿ ರಾಜ. ನಾನಾರೆಂದು ಈ ಕ್ಷಣದಲ್ಲಿ ನಾನು ನಿಮ್ಮಲ್ಲಿ ಮಾತನಾಡುತ್ತಿರುವುದು ಎಷ್ಟರ ಮಟ್ಟಿಗೆ ಸತ್ಯವೋ, ಸುಳ್ಳೋ, ದಾಹವೋ ಇಲ್ಲವೋ ಎಂಬುದು ನೀವು ಅರಿತಿದ್ದೀರಿ ರಾಜ. ನಿನಗಾಗಿ ನಾ ಜೀವಿಸಬೇಕು, ನಿನಗಾಗಿ ಒಂದು ಡೈರಿಯನ್ನು ನಾನು ಕಟ್ಟಬೇಕು, ನಿನ್ನೊಂದಿಗೆ ನಾನು ವಾಸ ಮಾಡಬೇಕು, ನಿನ್ನ ಮಹಿಮೆಯನ್ನು ನಾನು ಸಾರಬೇಕು. ಎಷ್ಟು ಜಜ್ಜಲ್ಪಟ್ಟರು, ಎಷ್ಟು ತಿರಸ್ಕರಿಸಲ್ಪಟ್ಟರು, ಎಷ್ಟು ಅವಮಾನ ಹೊಂದಿದರು, ಎಷ್ಟು ಇಲ್ಲ ಸಲ್ಲದ ಅಪವಾದಗಳನ್ನು ಹೊತ್ತುಕೊಂಡರು, ಅಥವಾ ಎಷ್ಟೇ ಬಲಹೀನತೆಯಲ್ಲಿ ನಾನು ಬಿದ್ದು ಪಾಪದಲ್ಲಿ ಮಡಿಲಿದ್ದರೂ ನನಗೆ ನೀವು ಬೇಕು ಸ್ವಾಮಿ. ನನಗೆ ನೀವು ಸಾಕು ಸ್ವಾಮಿ, ಬೇರೇನು ಬೇಡ ಸ್ವಾಮಿ. ಪಿತಸುತ ಪವಿತ್ರ ಆತ್ಮನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನಿನ್ನ ಯೇಸುವಿನೊಂದಿಗೆ ಮಾತನಾಡುವ ಸಮಯ. ಮಾತನಾಡಲು ಇಚ್ಛಿಸುವ ನೀನು ನಿನ್ನ ಯೇಸುವಿನೊಂದಿಗೆ ಮಾತನಾಡು, ಸಮರ್ಪಣೆಯೊಂದಿಗೆ ಮಾತನಾಡು. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪ ತಂದೆಯೇ, ನನಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಈ ಸುಂದರವಾದ ದಿನಕ್ಕಾಗಿ ಸ್ತೋತ್ರ ರಾಜ್ಯ, ಈ ನಿಮಿಷಕ್ಕಾಗಿ ಸ್ತೋತ್ರಪ್ಪ, ಈ ದಿನಕ್ಕಾಗಿ ಸ್ತೋತ್ರ ರಾಜ್ಯ. ಸ್ವಾಮಿ ಯೇಸುವೆ, ಇಂದು ನೀವು ನನ್ನನ್ನು ಹೆಸರಿಡಿದು ಕರೆದುದು ಆ ನಿಮ್ಮ ಪ್ರೀತಿಯಿಂದ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ರಾಜ್ಯ. ಅಪ್ಪ, ನನ್ನ ಬಲಹೀನತೆಯಲ್ಲೇ ನಾನು ನನ್ನನ್ನು ಕಂಡುಕೊಳ್ಳುವಂತೆ ನನ್ನನ್ನು ಮಾರ್ಪಡಿಸಿರಿ ಸ್ವಾಮಿ. ಸ್ವಾಮಿ ಯೇಸುವೆ, ನನ್ನ ಪಾಪದಲ್ಲಿ ಬಿದ್ದು ನಾನು ಸೋತು ಹೋಗುವಾಗಲೂ ಸ್ವಾಮಿ, ನಿಮ್ಮೊಂದಿಗೆ ಜೀವಿಸುವಂತೆ, ನಿಮ್ಮನ್ನು ಅರ್ಥೈಸಿಕೊಂಡು ಬಾಳುವಂತ ಮಗಳಾಗಿ ನನ್ನನ್ನು ಮಾರ್ಪಡಿಸಿರಿ ದೇವ. ಹೌದು ಸ್ವಾಮಿ, ಕಾಡು ಮೃಗಗಳಿಗೆ ಗುಹೆಗಳುಂಟು, ಹಾರಾಡುವ ಪಕ್ಷಿಗಳಿಗೆ ಗೂಡುಗಳುಂಟು, ತಲೆ ಇಡಲು ನನ್ನ ಮಾನವನಿಗೆ ಸ್ಥಳವಿಲ್ಲ ಎಂದು ನುಡಿದಂತೆ, ಇಂದು ನನ್ನ ಹೃದಯದಲ್ಲಿ ನಿನಗೆ ಸ್ಥಳವನ್ನು ನೀಡುತ್ತೇನೆ ದೇವ. ನನ್ನ ಹೃದಯದಲ್ಲಿ ಬನ್ನಿ ಯೇಸುವೆ, ನನ್ನ ಕುಟುಂಬದಲ್ಲಿ ಬನ್ನಿ ರಾಜ್ಯ. ಸ್ವಾಮಿ ಯೇಸುವೆ, ನಿನ್ನಂತೂ ದೇವರಿಲ್ಲ ಸ್ವಾಮಿ, ನಿನ್ನ ಹಾಗೆ ಪ್ರೀತಿಸುವವರು ಇಲ್ಲ ರಾಜ್ಯ. ನಾನೇ ಜೀವ ಸ್ವಾಮಿ, ಮಾರ್ಗ ಎಂದು ನುಡಿದಂತ ದೇವರು ನೀನು ಸ್ವಾಮಿ.
ಅಪ್ಪ, ಆ ಪ್ರೇಷಿತರಂತೆ ನಾನು ಸಹ ಹುಚ್ಚರಂತೆ ನಿನ್ನೊಂದಿಗಿರುವಂತೆ ನನ್ನನ್ನು ಮಾರ್ಪಡಿಸು ದೇವ. ನಿನ್ನೊಂದಿಗೆ ಹಂಚಿಕೊಳ್ಳುವಂತೆ, ನಿನ್ನೊಂದಿಗೆ ಬೆರೆಯುವಂತೆ ನನಗೆ ಸರ್ವವು ಸಕಲವು ನೀನೆ ಸ್ವಾಮಿ. ನಿನ್ನನ್ನು ಬಿಟ್ಟು ಬಾಳುವ ಶಕ್ತಿಯೂ ನನಗಿಲ್ಲಪ್ಪ. ಏಕೆಂದ್ರೆ ಪಾತಾಳಕ್ಕೆ ಹೋದರೂ ನೀನು ಅಲ್ಲಿರುತ್ತಿ ಸ್ವಾಮಿ, ಮೇಲಿನ ಲೋಕಕ್ಕೆ ಹೋದರೂ ನೀನು ಅಲ್ಲಿರುತ್ತಿ ರಾಜ. ಅಪ್ಪ ಸ್ವಾಮಿ, ನಾನು ಒಂದು ಡೇರಿಯನ್ನು ಕಟ್ಟುವಂತ ಒಂದು ಒಳ್ಳೆ ಪರಿಶುದ್ಧ ಮಗಳಾಗಿ ನನ್ನನ್ನು ಮಾರ್ಪಡಿಸಿದ ದೇವ. ಯಾವ ಮನುಷ್ಯನು ಏನೇ ಹೇಳಿದರು ಸ್ವಾಮಿ, ನೀವು ನನಗೆ ಸಾಕು ದೇವ, ಸಾಕು ಸ್ವಾಮಿ. ಅಪ್ಪ ಯೇಸುವೆ, ನನ್ನ ಸ್ವರ್ಗೀಯ ಯಾತ್ರೆ ಪ್ರಾರ್ಥನಾ ತಂಡಗಳಲ್ಲಿ ನಾನು ಸಹ ಒಂದು ಸಹೋದರರಾಗಿ ಎಲ್ಲವನ್ನ ಹಂಚಿಕೊಂಡು ನನ್ನೆಲ್ಲ ಸಮಸ್ಯೆಗಳನ್ನು ಸ್ವಾಮಿ ಹೇಳಿಕೊಳ್ಳುವಾಗ, ಆ ಸ್ವರ್ಗೀಯ ಯಾತ್ರೆ ಪ್ರಾರ್ಥನಾ ತಂಡದ ಅಂಗಾಂಗಗಳೆಲ್ಲ ಸ್ವಾಮಿ ಅದು ನೀವಾಗಿದ್ದೀರ ರಾಜ. ನಿಮ್ಮೊಂದಿಗೆ ಹಂಚಿಕೊಳ್ಳುವಂತ ನನ್ನ ಮನಸ್ಸನ್ನು ದಯಪಾಲಿಸಿಕೊಡು ಸ್ವಾಮಿ. ಈ ಸ್ವರ್ಗೀಯ ಯಾತ್ರೆ ಪ್ರಾರ್ಥನಾ ತಂಡದಲ್ಲಿರುವಂತ ನನ್ನ ಸಹೋದರ ಸಹೋದರಿಯರು ನೀವಾಗಿದ್ದೀರ ಸ್ವಾಮಿ. ನಾವು ಒಬ್ಬೊಬ್ಬರು ನಮ್ಮ ಕಷ್ಟ, ನೋವು, ದುಃಖ, ಭಾರಗಳನ್ನು ಸಂತೋಷದಿಂದ ಹೇಳಿಕೊಳ್ಳುವಾಗ ಅವರು ಸ್ವಾಮಿ ನಿಮ್ಮತ್ತೆ ನಮ್ಮ ದುಃಖ ಭಾರಗಳನ್ನು ಪ್ರೀತಿಯಿಂದ ಸ್ವೀಕರಿಸಿ ಪ್ರಾರ್ಥಿಸುವಾಗ ಸ್ವಾಮಿ ಅಲ್ಲಿ ನಿಮ್ಮನ್ನು ಕಂಡುಕೊಳ್ಳುವಂತ ಮಕ್ಕಳಾಗಿ ಮಾರ್ಪಡಿಸಿದ ದೇವ. ಅಪ್ಪ, ಎಷ್ಟು ಸುಂದರವಾದ ಒಂದು ನನ್ನ ಚಿಕ್ಕ ಕುಟುಂಬವನ್ನಾಗಿ ಸ್ವರ್ಗೀಯ ಯಾತ್ರೆ ನೀವು ನೀಡಿದೀರ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ, ನನ್ನ ಹೃದಯದಲ್ಲಿ ಕನ್ನಿಸುವೆ ನನ್ನ ಭಾರ, ನೋವು, ದುಃಖಗಳು ಏನೇ ಇರಬಹುದು ರಾಜ, ನನಗೆ ಗೊತ್ತು ಸ್ವಾಮಿ. ಒಂದಲ್ಲ ಒಂದು ದಿನ ಸ್ವಾಮಿ ಇದಕ್ಕೆಲ್ಲವೂ ಒಂದು ಒಳ್ಳೆ ಉತ್ತರ ಸಿಗುತ್ತದೆ ಎಂಬ ಭರವಸೆ ನನಗಿದೆ ದೇವ. ಏಕೆಂದರೆ ನಿನ್ನ ಮಗಳು ಸ್ವಾಮಿ ನಾನು. ನೀನು ನನ್ನ ತಂದೆಯಾಗಿದೆಯಪ್ಪ. ತಂದೆ ಮಗಳ ಕಷ್ಟವನ್ನೆಲ್ಲ ಅರಿಯುವಂತ ದೇವರು ನೀನು ಸ್ವಾಮಿ. ಅಪ್ಪ ಯೇಸುವೆ, ನಾನು ಸಹ ಒಂದು ಒಳ್ಳೆ ಪ್ರಾರ್ಥಿಸಿ ಅಪ್ಪ, ಹೌದು ರಾಜ, ನಾನು ಹುಚ್ಚ ಎಂದರೂ ಪರವಾಗಿಲ್ಲ ಸ್ವಾಮಿ, ನನ್ನ ತಿರಸ್ಕರಿಸಿದರು ಬಯಸ್ಕರಿಸಿದರು ಪರವಾಗಿಲ್ಲ ಯೇಸುವೆ. ನನ್ನ ಕುಟುಂಬದಲ್ಲಿ ನೋಯಿಸಿದರು, ಹಿಂದೆ ಅವಮಾನ ಪಡಿಸಿದರು ಯೇಸುವೆ. ಆದರೆ ನಾನು ನಿನ್ನನ್ನು ಬಿಟ್ಟು ಬಿಡದಂತೆ ಸದಾ ನಿನ್ನನ್ನೇ ನೋಡಿ ನಿನ್ನೊಂದಿಗೆ ಬಾಳುವಂತೆ, ಹುಚ್ಚಳಾಗಿ ಸ್ವಾಮಿ ಜೀವಿಸುವಂತೆ ನಿನ್ನೊಂದಿಗೆ ನನ್ನನ್ನು ಮಾರ್ಪಡಿಸುತ್ತೇವಾ. ಬನ್ನೇಸುವೆ, ಈ ಬೆಳಗಿನ ಸಮಯದಲ್ಲಿ ನನ್ನನ್ನು ಬಲಪಡಿಸಿರಿ. ನಿಮ್ಮ ಮಹಿಮೆಗಾಗಿ ನನ್ನನ್ನು ಮಾರ್ಪಡಿಸು ಸ್ವಾಮಿ. ನಿನ್ನಂತೆ ಪ್ರೀತಿಸುವವರು ಈ ಲೋಕದಲ್ಲಿ ಒಂದು ನರ ಮನುಷ್ಯನಿಲ್ಲಪ್ಪ. ನಿನ್ನಂತೆ ಶ್ರಮಿಸುವವರು ಇಲ್ಲ ಅಪ್ಪ. ನನ್ನ ಬಲಹೀನತೆಯಲ್ಲಿ ನನ್ನನ್ನು ಸ್ಪರ್ಶಿಸು ರಾಜ, ಅಭಿಷೇಕಿಸು ಸ್ವಾಮಿ. ನಿನ್ನ ವಾಕ್ಯದಲ್ಲಿ ನಾನು ಹುಚ್ಚಳಾಗುವಂತೆ ನನ್ನನ್ನು ಮಾರ್ಪಡಿಸಿರಿ ರಾಜ. ನಾನು ಒಂದು ದೊಡ್ಡ ಸಾಕ್ಷಿಯಾಗಿ ನನ್ನನ್ನು ಮಾರ್ಪಡಿಸಿ ಸ್ವಾಮಿ. ಎಲ್ಲವನ್ನ ಜಯಿಸುವಂತ ಶಕ್ತಿ ನನಗೆ ಅನುಗ್ರಹಿಸುತ್ತೇವಾ. ಅಪ್ಪ ಯೇಸುವೆ, ನಾನು ನನ್ನ ಮಾತ್ರ ಕಂಡುಕೊಳ್ಳುವಂತೆ ನಿನ್ನ ಮುತ್ತಿನ ಮಗಳಾಗಿ ಜೀವಿಸುವಂತೆ ನನ್ನನ್ನು ಮಾರ್ಪಡಿಸು ಸ್ವಾಮಿ, ಮಾರ್ಪಡಿಸು ರಾಜ. ನಿನ್ನ ವಾಕ್ಯವನ್ನು ಕೆತ್ತಿ ಕೆತ್ತಿ ಹುಡುಕಿ ಹುಚ್ಚರಾಗಿ ಜೀವಿಸುವಂತೆ ನನ್ನ ಮಾರ್ಪಡಿಸಿರಪ್ಪ. ಅಮ್ಮ ಪರಿಶುದ್ಧ ತಾಯಿಯೇ, ಸಕಲ ಸೌಭಾಗ್ಯಗಳ ರಾಣಿಯೇ, ಪ್ರತಿದಿನವೂ ಸ್ವರ್ಗೀಯ ಯಾತ್ರೆ ಜಪಸರ ಪ್ರಾರ್ಥನಾ ತಂಡದ ಅಂಗಾಂಗಗಳೊಂದಿಗೆ ಪ್ರೀತಿಯಿಂದ ಬೆರೆತು ನನ್ನ ಕಷ್ಟ, ನೋವು, ದುಃಖ, ಭಾರಗಳನ್ನು ಹಂಚಿಕೊಂಡು ಬೆಳೆಯುವಂತ ಒಂದು ಒಳ್ಳೆ ಮಗಳಾಗಿ ನನ್ನನ್ನು ಮಾರ್ಪಡಿಸಿರಿ ಅಮ್ಮ. ಅಮ್ಮ, ನಿನ್ನ ಮಡಿಲಿಗೆ ನನ್ನ ಎಲ್ಲವನ್ನ ಸಮರ್ಪಿಸಿಕೊಡುತ್ತಾ ಆ ನಿನ್ನ ಪ್ರಿಯ ಪುತ್ರನಲ್ಲಿ ಒಂದೊಂದು ಕ್ಷಣದಲ್ಲಿಯೂ ಈ ನನ್ನ ಕಣ್ಣೀರಿನ ಪ್ರಾರ್ಥನೆಯನ್ನು ಆಲಿಸಿ ಸದುತ್ತರದೇ ಪಾಲಿಸಿಕೊಡಿ ಎಂದು ಯೇಸುವೆ ನನ್ನ ಪ್ರೀತಿಯ ಜೀವನದ ಒಡೆಯನೇ ಪ್ರಾರ್ಥಿಸುತ್ತೇನೆ, ನನ್ನ ಜೀವನೊಡೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ.
ಅಪ್ಪ ತಂದೆ, ನನ್ನನ್ನೇ ನಿನಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಅಪ್ಪ ತಂದೆ, ಅಲ್ಲಿಂದ ಇಲ್ಲಿವರೆಗೂ ಸ್ವಾಮಿ ಕಾಪಾಡುವ ದೇವರಾಗಿದ್ದೀಯ ಸ್ವಾಮಿ. ಅಪ್ಪ ಯೇಸುವೆ, ಜ್ಞಾನ ಬುದ್ಧಿಯನ್ನು ಕೊಟ್ಟು ಇಲ್ಲಿಯವರೆಗೂ ನನ್ನನ್ನು ನೀನು ರಕ್ಷಿಸಿದೀಯ ಸ್ವಾಮಿ, ಕಾಪಾಡಿದೀಯ ಸ್ವಾಮಿ. ಅಪ್ಪ ತಂದೆ, ಎಷ್ಟೋ ಮಕ್ಕಳು ಸ್ವಾಮಿ ತನ್ನ ಬುದ್ಧಿಯಿಂದ ಎಷ್ಟೋ ಮುಂದೆ ಹೋಗಿ ಅವರವರ ಜೀವನದಲ್ಲಿ ಅವರು ಕಂಡುಕೊಂಡಿದ್ದಾರೆ ಸ್ವಾಮಿ. ನಾನಾದರೂ ಸ್ವಾಮಿ ತಿಳಿಯದು ಸ್ವಾಮಿ, ನನ್ನ ಬುದ್ಧಿಯ ಮಟ್ಟಿಗೆ ನಿನ್ನನ್ನು ಕಂಡುಕೊಂಡು ಪ್ರತಿದಿನವೂ ಸ್ವಾಮಿ ನಾನು ಬುದ್ಧಿವಂತಾಗಿ ನಿನ್ನಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಅಪ್ಪ ಯೇಸುವೆ, ನಾನೇ ಏನಕ್ಕಾಗಿ ಪ್ರಾರ್ಥಿಸಿದ್ದೇನೆಂದು ನೀನು ತಿಳಿದಿದ್ದೀಯ ಸ್ವಾಮಿ. ಅಪ್ಪ ತಂದೆ, ಹಂಚಿಕೊಳ್ಳಲು ಯಾರು ಇಲ್ಲ ಸ್ವಾಮಿ, ಕಲಿಸಿಕೊಳ್ಳುವವರು ಇಲ್ಲ ಸ್ವಾಮಿ. ಅಪ್ಪ ಯೇಸು, ಕಲಿತದ್ದನ್ನು ನಾನು ನಿನಗೆ ಪ್ರತಿದಿನವೂ ಸಮರ್ಪಿಸುತ್ತೇನೆ ಸ್ವಾಮಿ, ಪ್ರತಿದಿನವೂ ಹಂಚಿಕೊಳ್ಳುತ್ತೇನೆ ಸ್ವಾಮಿ. ಅಪ್ಪ ತಂದೆ, ನನಗೆ ಸಮಯವಿದ್ದಾಗ ಸ್ವಾಮಿ ನಿನ್ನ ಬಳಿ ಓಡಿ ಬರುತ್ತೇನೆ ಸ್ವಾಮಿ. ಅಪ್ಪ ಯೇಸುವೆ, ಎಲ್ಲವನ್ನು ನಿನಗೆ ಸಮರ್ಪಿಸುತ್ತೇನೆ ಯೇಸುವೆ. ಅಪ್ಪ ತಂದೆ, ನನ್ನ ಮೇಲೆ ದಯೆ ತೋರು ಸ್ವಾಮಿ. ಇಷ್ಟು ಕಾಲ ಜೀವಿಸಿದ್ದು ನಿನ್ನ ಕೃಪೆಯಿಂದ ಸ್ವಾಮಿ, ನಿನ್ನ ಆಶೀರ್ವಾದದಿಂದ ಸ್ವಾಮಿ, ನಿನ್ನ ಮಗಳಾಗಿ ಜೀವಿಸಿದ್ದೇನೆ ಸ್ವಾಮಿ. ಅಪ್ಪ ಯೇಸುವೆ, ಇನ್ನು ಮುಂದೆಯೂ ಸ್ವಾಮಿ ನಾನು ನಿನ್ನೊಡನೆ ಜೀವಿಸಿ ನಿನ್ನಲ್ಲಿಯೇ ಜೀವಿಸುವಂತ ವರಪ್ರಸಾದವನ್ನು ಕೊಡುತ್ತಂದೆ. ಅಪ್ಪ ತಂದೆ, ನಿನ್ನಿಂದ ನಾನು ದೂರ ಹೋಗದಂತೆ ಕಾಪಾಡು ಸ್ವಾಮಿ. ಅಪ್ಪ ಯೇಸುವೆ, ನಾನು ಬುದ್ಧಿವಂತಾಗಿ ನಿನ್ನ ಸ್ವಾಮಿ ನಿನ್ನಲ್ಲಿದ್ದೇನೆ ಸ್ವಾಮಿ, ನಿನ್ನನ್ನು ಅರಿತುಕೊಳ್ಳುತ್ತಿದ್ದೇನೆ ಸ್ವಾಮಿ. ಆದರೆ ಆಳವಾಗಿ ಅರಿತುಕೊಳ್ಳುವಂತ ಶಕ್ತಿ ಕೊಡುತ್ತಂದೆ, ಜ್ಞಾನ ಬುದ್ಧಿ ಕೊಡುತ್ತಂದೆ. ಅಪ್ಪ ಯೇಸು, ಅಪ್ಪ ತಂದೆ, ಯಾವಾಗಲೂ ನಿನ್ನ ಬಳಿಯಲ್ಲೇ ಇದ್ದು ನಿನ್ನ ಮಗಳಾಗಿ ಜೀವಿಸುವಂತ ಕೃಪಾವರವನ್ನು ಕರುಣಿಸುತ್ತಂದೆ. ಅಪ್ಪ ನನ್ನ ತಂದೆ, ಅಪ್ಪ ನನ್ನ ಕರ್ತನೆ, ನಿನ್ನಿಂದ ಬಿಟ್ಟು ದೂರ ಹೋಗದಂತೆ ನನ್ನನ್ನು ನಿನ್ನ ಪಾದದಲ್ಲಿ ನಿನ್ನಲ್ಲಿಯೇ ನನ್ನ ಒಂದಾಗಿ ಸಿಕ್ಕುತ್ತಂದೆ. ಅಪ್ಪ ತಂದೆ, ಕೆಟ್ಟದ್ದನ್ನು ಯೋಚನೆ ಮಾಡದಂತೆ ಸ್ವಾಮಿ ಒಳ್ಳೆಯದಾಗಿ ಯೋಚನೆ ಮಾಡಿ ಜೀವಿಸುವಂತ ಭಾಗ್ಯವನ್ನು ಕೊಡುತ್ತಂದೆ. ನನ್ನ ಮನಸ್ಸನ್ನು, ನನ್ನ ದೇಹವನ್ನು, ನನ್ನ ಜ್ಞಾನ ಬುದ್ಧಿಯನ್ನು ಸ್ವಾಮಿ ಎಲ್ಲವೂ ಸ್ವಾಮಿ ನಿನ್ನ ಪಾದದಲ್ಲಿ ಸಮರ್ಪಿಸಿ ಪ್ರಾರ್ಥಿಸುವಾಗ ತಂದೆ ನನ್ನ ಮೇಲೆ ಕಾರಣ ತೋರು ಸ್ವಾಮಿ, ಕೃಪೆ ತೋರು ಸ್ವಾಮಿ. ಪಾತನ್ನಿ ಎಲ್ಲವೂ ನಿನಗೆ ಸಮರ್ಪಣೆ ಸ್ವಾಮಿ. ಪಾತನ್ನಿ ಜ್ಞಾನ ಬುದ್ಧಿ ಕೊಡುತ್ತಂದೆ, ಜ್ಞಾನ ಬುದ್ಧಿ ಕೊಡುತ್ತಂದೆ. ಯಾವಾಗಲೂ ನಿನ್ನತ್ತರಿ ಕೇಳುವುದು ಇಷ್ಟೇ ಸ್ವಾಮಿ. ಈ ಭೂಲೋಕದಲ್ಲಿ ನೀನು ಕೊಟ್ಟಿರೋ ಈ ಜೀವನದಲ್ಲಿ ಜೀವಿಸುವಾಗ ನನಗೆ ಜ್ಞಾನ ಬುದ್ಧಿ ಕೊಡು ಸ್ವಾಮಿ ಎಂದು ನನಗೆ ಜ್ಞಾನ ಬುದ್ಧಿ ಕೊಟ್ಟು ಆಶೀರ್ವದಿಸುತ್ತಂದೆ. ಆಮೆನ್. ಸ್ತೋತ್ರ ಸ್ವಾಮಿ, ಸ್ತೋತ್ರ ತಂದೆಯೇ, ಈ ಸಮಯದಲ್ಲಿ ನನ್ನೊಂದಿಗೆ ಇರುವುದಕ್ಕಾಗಿ ಸ್ತೋತ್ರ. ಈ ಪ್ರಾರ್ಥನಾ ಸಮಯದಲ್ಲಿ ನಿನ್ನಲ್ಲಿ ಒಂದಾಗಿ ನನ್ನಲ್ಲಿ ಪ್ರಾರ್ಥಿಸುವಂತಹ ಶಕ್ತಿಯನ್ನು ನನಗೆ ಇಂದು ನೀವು ನನಗೆ ನೀಡಿರುವುದಕ್ಕಾಗಿ ಸ್ತೋತ್ರ. ಅಪ್ಪ ತಂದೆಯೇ, ನನ್ನ ಪ್ರಾರ್ಥನಾ ಮೊರೆಯನ್ನು ನೀನು ಆಲಿಸುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ತಂದೆಯೇ, ನಿನ್ನ ಸನ್ನಿಧಾನದಲ್ಲಿ ಕುಳಿತು ನಿನ್ನನ್ನು ಸ್ತುತಿಸಿ ನಿನ್ನನ್ನು ಆರಾಧಿಸುವಂತಹ ಒಳ್ಳೆಯ ಮನಸ್ಸನ್ನು ನನಗೆ ನೀಡಿದೆಯಲ್ಲಪ್ಪ ಅದಕ್ಕಾಗಿ ಸ್ತೋತ್ರ ರಾಜ. ನನಗೆ ಶಕ್ತಿಯ ವರವನ್ನು ನನಗೆ ನೀಡಿದಕ್ಕಾಗಿ ಸ್ತೋತ್ರ. ಅಪ್ಪ, ನೀವು ನನ್ನಲ್ಲಿ ವಾಸಿಸುವ ದೇವರಾಗಿದ್ದೀರಿ, ನನ್ನ ಕುಟುಂಬದಲ್ಲಿ ವಾಸಿಸುವಂತಹ ದೇವರು ನೀನಾಗಿದ್ದೀರಿ.
ನನ್ನ ಪ್ರಾರ್ಥನಾ ಖಂಡದಲ್ಲಿ ವಾಸಿಸುವಂತಹ ದೇವರು ನೀವಾಗಿದ್ದೀರಿ. ಅದಕ್ಕಾಗಿ ಸ್ತೋತ್ರ ರಾಜ. ನನ್ನ ಎಲ್ಲ ಬಲಹೀನತೆಯಲ್ಲಿ ಬಲವನ್ನು ನೀಡುವಂತಹ ದೇವರು ನೀವಾಗಿದ್ದೀರಿ. ಅದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ತಂದೆ, ಬನ್ನಿರಿ ಸ್ವಾಮಿ, ನನ್ನ ಹೃದಯದಲ್ಲಿ ನೀವು ವಾಸಿಸಲು ಬನ್ನಿರಿ ಸ್ವಾಮಿ. ನನ್ನ ಜೀವಿತದಲ್ಲಿ ನೀವು ಇರುವರು ಬನ್ನಿರಿ ಸ್ವಾಮಿ. ಅಪ್ಪ ತಂದೆಯೇ, ನನ್ನ ಕುಟುಂಬದ ಜೀವಿತಕ್ಕೆ ನಿಮ್ಮನ್ನು ಕೂಗಿ ಕರೆಯುತ್ತಿದ್ದೇನೆ ರಾಜ. ನನ್ನ ಎಲ್ಲ ಬಲಹೀನತೆಗೆ ಬಲವನ್ನು ಕೊಡಲು ನಿಮ್ಮನ್ನು ಕೂಗಿ ಕರೆಯುತ್ತಿದ್ದೇನೆ ರಾಜ. ಬನ್ನಿರಿ, ನನ್ನನ್ನು ರಕ್ಷಿಸಿರಿ ಸ್ವಾಮಿ. ನನ್ನ ಕುಟುಂಬವನ್ನು ರಕ್ಷಿಸಿರಿ ಸ್ವಾಮಿ. ನನ್ನ ಮೇಲೆ ದಯ ತೋರಿ ಸ್ವಾಮಿ. ನನ್ನ ಕುಟುಂಬವನ್ನು ತೋರಿ ಸ್ವಾಮಿ. ನನ್ನ ಎಲ್ಲ ಕಣ್ಣೀರನ್ನು ಸ್ವಾಮಿ ನಿಮಗೆ ಸಮರ್ಪಿಸುತ್ತೇನೆ. ನನ್ನೆಲ್ಲ ಕಣ್ಣೀರನ್ನು ಒರೆಸುವಂತಹ ರಾಜರು ನೀವು ಸ್ವಾಮಿ. ಅಪ್ಪ ತಂದೆ, ನಿಮ್ಮನ್ನು ಬಿಟ್ಟು ನನಗೆ ಬೇರೆ ಯಾವ ದೇವರಿಲ್ಲ ಸ್ವಾಮಿ. ನನ್ನ ಆಶ್ರಯವು ನೀವೇ ಸ್ವಾಮಿ. ನನ್ನ ಆಧಾರವು ನೀವೇ ಸ್ವಾಮಿ. ಅಪ್ಪ ತಂದೆ, ನನ್ನ ಕೊರತೆಗಳು ನಿನ್ನ ಬಳಿ ಹೇಳದೆ ಮತ್ತಾರಲ್ಲಿ ಹೇಳಿಕೊಳ್ಳಲು ಸಾಧ್ಯ ಸ್ವಾಮಿ. ನಿನ್ನ ಕೊರತೆಗಳೆಲ್ಲವನ್ನು ನೀಗಿಸುವಂತಹ ಶಕ್ತಿ ಉಳ್ಳ ಮಹಿಮಾಭರಿತ ದೇವರು ನೀನೊಬ್ಬನೇ ಸ್ವಾಮಿ. ನನ್ನ ಎಲ್ಲ ಚಿಂತೆಗಳನ್ನು, ಎಲ್ಲ ನೋವುಗಳನ್ನು, ಎಲ್ಲ ಸಮಸ್ಯೆಗಳನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇನೆ ರಾಜ. ಕರುಣೆ ತೋರಿರಿ ರಾಜ, ದಯೆ ತೋರಿರಿ ರಾಜ. ನನ್ನಂತೆ ಇರುವಂತಹ, ನನ್ನಂತೆ ಕೊರಗಿನಲ್ಲಿ ಇರುವಂತಹ, ನೋವಿನಲ್ಲಿ ಇರುವಂತಹ ಪ್ರತಿಯೊಬ್ಬರನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಎಲ್ಲರ ಮೇಲೆ ಕಣ್ಣು ತೋರಿರಿ, ಎಲ್ಲರನ್ನ ಆಶೀರ್ವದಿಸಿರಿ. ಸ್ತೋತ್ರ. ಬೆಳಗಿನ ಜಾವದಲ್ಲಿ ಎದ್ದು ಕುಳಿತುಕೊಳ್ಳುವಂತ ಒಳ್ಳೆ ಮನಸ್ಸನ್ನು ನೀಡಿರಿ ರಾಜ. ಅಪ್ಪ ತಂದೆಯೇ, ನಾನು ನಿನ್ನಲ್ಲಿ ಒಂದಾಗಬೇಕು ರಾಜ. ನಿನ್ನ ಕೊಟ್ಟಂತಹ ವಾಕ್ಯಗಳನ್ನು ಸ್ಮರಿಸುವಂತಹ ಮಗಳಾಗಬೇಕು ಸ್ವಾಮಿ. ದಿನೇ ದಿನೇ ನಿನ್ನ ಒಂದು ವಾಕ್ಯವನ್ನು ತಿಳಿದುಕೊಂಡು ಸ್ವಾಮಿ ಅದರಂತೆ ಬಾಳುವ ಶಕ್ತಿಯನ್ನು ನನಗೆ ನೀಡಿದೆ ರಾಜ. ಅಪ್ಪ ತಂದೆ, ನಾನು ಹೆಚ್ಚಾಗಿರುವಂತೆ ನಿನ್ನಲ್ಲಿಗೆ ನೀನು ಬೇಕು, ನಿನ್ನಲ್ಲೇ ಇರಬೇಕು, ನಿನ್ನನ್ನೇ ತಿಳಿಯಬೇಕು, ನಿನ್ನನ್ನೇ ಇತರರಿಗೆ ತಿಳಿಸಬೇಕು ಎಂಬುವಂತಹ ಒಬ್ಬ ಉಚ್ಚಳಂತೆ ನನ್ನನ್ನು ಮಾರ್ಪಡಿಸಿದೆ. ಅಪ್ಪ ತಂದೆ, ನನ್ನನ್ನು ಕೈ ಬಿಡಬೇಡ ರಾಜ. ನಿನ್ನ ನಗಲಿ ಬಿಟ್ಟು ಹೋಗದಂತೆ ಸ್ವಾಮಿ ನನ್ನನ್ನು ಒಂದು ಭದ್ರವಾಗಿ ಮುದ್ರಿಸಿಕೊಳ್ಳು ರಾಜ. ನನ್ನನ್ನು ಬಿಡಬೇಡ ರಾಜ. ನಿನ್ನ ಪ್ರತಿ ನಿನ್ನನ್ನು ಒಂದಾಗಿ ನಿನ್ನಲ್ಲೇ ನಾನು ಜೀವಿಸುವಂತಹ ಮಗಳಾಗಿ ನನ್ನನ್ನು ಮಾರ್ಪಡಿಸು. ನನ್ನ ಸ್ವರ್ಗೀಯ ತಂಡದ ಪ್ರತಿಯೊಬ್ಬ ಸದಸ್ಯರನ್ನು ಸ್ವಾಮಿ ನಿನ್ನ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ನಾವೆಲ್ಲರೂ ಒಂದೇ ಕುಟುಂಬವಾಗಿ ಜೀವಿಸುವಂತಹ ಮಕ್ಕಳಾಗಿ ಮಾರ್ಪಡಿಸು ರಾಜ. ನಮ್ಮೆಲ್ಲರ ಪ್ರಾರ್ಥನೆ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಅಪ್ಪ ತಂದೆ, ದಿನ ಪ್ರತಿ ನಮಗಾಗಿ ಪ್ರಾರ್ಥಿಸುತ್ತಿರುವಂತಹ ನಮ್ಮೆಲ್ಲ ಕೊರತೆಗಳನ್ನು ಕೇಳುವಂತಹ ನಾಯಕರಾದ ಪ್ರಭು ಬ್ರದರ್ ರೋಸಾರಿಯವರನ್ನು ಸ್ವಾಮಿ ನನ್ನ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಹೀಗೆ ವಿಶ್ವಾಸವಾಗಿ ಪ್ರಾರ್ಥಿಸುವಂತಹ ನಗರವಾಗಿದ್ದಾರೆ ಸ್ವಾಮಿ. ಅವರೆಲ್ಲ ಕೊರತೆಗಳನ್ನು, ಅವರೆಲ್ಲ ಪ್ರಾರ್ಥನಾ ಜೀವಿತವನ್ನು, ಅವರನ್ನು ಸ್ವಾಮಿ, ಅವರ ಕುಟುಂಬವನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಅವರ ಮೇಲೆ ಕರುಣೆ ತೋರು ರಾಜ. ಅವರನ್ನು ಆಶೀರ್ವದಿಸು ರಾಜ. ನನ್ನ ಸ್ವರ್ಗೀಯ ಆತ್ಮನ ಪ್ರತಿಯೊಂದು ಅಂಗಾಂಗಗಳನ್ನು ಸ್ವಾಮಿ ಅವರು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಎಲ್ಲರ ಮೇಲೆ ಕರುಣೆ ತೋರು, ಎಲ್ಲರನ್ನು ಆಶೀರ್ವದಿಸು, ಎಲ್ಲರ ಬಲಹೀನತೆಗಳನ್ನು ನೀಗಿಸು, ಎಲ್ಲರನ್ನು ಆಶೀರ್ವದಿಸು. ಪ್ರತಿಯೊಬ್ಬರ ಕೋರಿಕೆಗಳನ್ನು ನೀನು ಈಡೇರಿಸು ರಾಜ್ಯ. ಅಪ್ಪ ತಂದೆಯು ನಾವೆಲ್ಲರೂ ನಿನ್ನ ಮಕ್ಕಳಾಗಿ ಜೀವಿಸಿ ನಿನ್ನ ವಾಕ್ಯವನ್ನು ತಿಳಿಯುವಂತ ಮಕ್ಕಳಾಗಿ ಮಾತನಾಡಿಸಿರಿ ಎಂದು ನಿನ್ನಲ್ಲಿ ಕೂಗಿ ಕರೆಯುತ್ತಿದ್ದೇನೆ. ಬನ್ನಿರಿ ರಾಜ, ಎಲ್ಲರ ಹೃದಯಗಳಲ್ಲಿ ಬನ್ನಿರಿ, ಎಲ್ಲರ ಮನಸ್ಸುಗಳಲ್ಲಿ ಬನ್ನಿರಿ, ಎಲ್ಲರ ಪ್ರಾರ್ಥನಾ ಜೀವಿತದಲ್ಲಿ ಬನ್ನಿರಿ. ಬೆಳಗಿನ ಜಾವದಲ್ಲಿ ಎದ್ದು ಕುಳಿತುಕೊಳ್ಳುವಂತಹ ಸುಮನಸ್ಸನ್ನು ಎಲ್ಲರಿಗೂ ನೀಡಿರಿ. ನಿನ್ನನ್ನೇ ಕಂಡುಕೊಂಡು ನಿನ್ನಲ್ಲೇ ಜೀವಿಸುವಂತಹ ಮಕ್ಕಳಾಗಿ ನಮ್ಮೆಲ್ಲರನ್ನು ಮಾತನಾಡಿಸಿರಿ. ಅಪ್ಪ ತಂದೆ, ವಿಶೇಷವಾಗಿ ನನ್ನ ಕುಟುಂಬದಲ್ಲಿರುವ ಪ್ರತಿಯೊಬ್ಬ ಸದಸ್ಯರನ್ನು ಸ್ವಾಮಿ ಅವರೆಲ್ಲರ ಬಳಿಗೆ ಬಂದಿರಿ. ನಿನ್ನಲ್ಲಿ ಒಂದಾಗುವಂತ ಮಕ್ಕಳಾಗಿ ಅವರನ್ನು ಮಾರ್ಪಡಿಸಿ ಪ್ರಾರ್ಥನಾ ಜೀವಿತವನ್ನು ಅವರಿಗೆ ನೀಡಿರಿ ಸ್ವಾಮಿ. ಅವರಲ್ಲಿರುವಂತಹ ಶಕ್ತಿಗಳಿಂದ ದೂರ ಮಾಡಿರಿ.
ದುಷ್ಟ ಶಕ್ತಿಗಳು ಯಾವುದೇ ರೀತಿ ಕಾರ್ಯವನ್ನು ಕೊಂಡೊಯ್ಯುವಾಗ ಸ್ವಾಮಿ ಅವರನ್ನು ಬಿಡುಗಡೆಗೊಳಿಸಿರಿ ಸ್ವಾಮಿ. ಎಲ್ಲರನ್ನು ಆಶೀರ್ವದಿಸಿರಿ ಎಂದು ಪಿತಾಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ನನ್ನ ಜೀವದೊಡೆಯ ತಂದೆಯೇ. ಆಮೇನ್. ಆಮೇನ್. ಅಪ್ಪ ತಂದೆ ಸ್ತೋತ್ರ, ಯೇಸು ಸ್ವಾಮಿ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ. ಪ್ರಭು ಯೇಸುವೆ, ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮನ್ನು ಸ್ತುತಿಸಲು, ಮಹಿಮೆ ಪಡಿಸಲು, ನಿಮ್ಮ ಪ್ರೀತಿಯ ಬಾಂಧವ್ಯದಲ್ಲಿ ನಮ್ಮನ್ನು ಒಂದುಗೂಡಿಸಿದಕ್ಕಾಗಿ ಕೋಟ್ಯಾನುಕೋಟಿ ಸ್ತೋತ್ರಗಳು, ಕೋಟ್ಯಾನುಕೋಟಿ ವಂದನೆಗಳು ಸ್ವಾಮಿ. ಯೇಸುವೆ, ಈ ಜಾವದಲ್ಲಿ ನನ್ನನ್ನು, ಈ ಪ್ರಾರ್ಥನಾ ತಂಡವನ್ನು ನಿಮಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಪವಿತ್ರಾತ್ಮರ ಅಭಿಷೇಕವು ಎಲ್ಲ ತಂಡದ ಮಕ್ಕಳ ಮೇಲೆ ಇಳಿದು ಬರಲಿ ಸ್ವಾಮಿ. ಯೇಸುವೆ, ಈ ಪ್ರಾರ್ಥನಾ ತಂಡದ ಪ್ರತಿಯೊಂದು ಮಕ್ಕಳು ನಿಮ್ಮನ್ನು ವಿಶ್ವಾಸಿಸಿ ನಿಮ್ಮೊಂದಿಗೆ ಇರುವ ಜ್ಞಾನವನ್ನು ಅವರಿಗೆ ಕರುಣಿಸಿರಿ ಸ್ವಾಮಿ. ಅಪ್ಪ ತಂದೆಯೇ, ತಂಡದಲ್ಲಿರುವ ಪ್ರತಿಯೊಬ್ಬರು ಎಲ್ಲರನ್ನು ಪ್ರೀತಿಸಿ ಕ್ಷಮಿಸಿ ಬಾಳುವಂತೆ ಅನುಗ್ರಹಿಸಿರಿ ಸ್ವಾಮಿ. ಯಾವುದೇ ಕಾರಣ ನಿಶಕ್ತರಾಗದೆ ಸದಾ ನಿಮ್ಮನ್ನು ಮಹಿಮೆ ಪಡಿಸುವ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿರಿ ಸ್ವಾಮಿ. ಯೇಸುವೆ, ನನ್ನನ್ನು ನಿಮಗೆ ಸಮರ್ಪಿಸುತ್ತೇನೆ ಸ್ವಾಮಿ. ನನ್ನ ಬಾಳಿನಲ್ಲಿ ಎಷ್ಟೇ ಕಷ್ಟ, ನೋವುಗಳು, ವೇದನೆಗಳಿದ್ದರು ನಿಮ್ಮ ಪ್ರೀತಿಯಿಂದ ದೂರ ಹೋಗದಂತೆ ನನ್ನನ್ನು ನಿಮ್ಮ ಪ್ರೀತಿಯ ಬಾಂಧವ್ಯದಲ್ಲಿ ಒಂದಾಗಿಸಿರಿ ಸ್ವಾಮಿ. ಯೇಸುವೆ, ನನ್ನ ಬಾಳಿನ ಪ್ರಯಾಣದಲ್ಲಿ ನಾನು ಮುಗ್ಗರಿಸಿ ಬೀಳದಂತೆ ನನ್ನನ್ನು ಕೈ ಹಿಡಿದು ನಡೆಸಿರಿ. ನನ್ನ ಬಾಳಿನ ಪ್ರಯಾಣದಲ್ಲಿ ನನ್ನೊಂದಿಗಿದ್ದು ಎಲ್ಲವನ್ನು ಜಯಿಸುವ ಶಕ್ತಿಯನ್ನು ನನಗೆ ಕರುಣಿಸಿರಿ ಸ್ವಾಮಿ. ಯೇಸುವೆ, ನಿಮ್ಮ ಪ್ರೀತಿ ಎಷ್ಟೊಂದು ಮಧುರವಾದ ಪ್ರೀತಿ ಸ್ವಾಮಿ. ನಾನು ನಿಮ್ಮನ್ನು ಬಿಟ್ಟಾಗಲಿದ್ದರೂ ನೀವು ನನ್ನನ್ನು ಬಿಟ್ಟಾಗಲದ ಪ್ರೀತಿ ಸ್ವಾಮಿ. ಯೇಸುವೆ, ನಾನು ನನ್ನ ಬಲಹೀನತೆಯಿಂದ ಎಷ್ಟೋ ತಪ್ಪುಗಳನ್ನು ಮಾಡಿದರು ಅದರ ಅರಿವನ್ನು ನನಗೆ ನೀಡಿ ಅದರಿಂದ ಹೊರಟು ನನಗೆ ಸಹಾಯ ಮಾಡುತ್ತಿರಲ್ಲ ಸ್ವಾಮಿ. ಯೇಸುವೆ, ನಾನು ನಿಮ್ಮನ್ನು ಎಷ್ಟೋ ಬಾರಿ ನೋಯಿಸಿದ್ದೇನೆ ಸ್ವಾಮಿ. ನನ್ನನ್ನು ಕರುಣಿಸಿರಿ ಸ್ವಾಮಿ. ನಿಮಗೆ ಅವಿಧೇಯಳಾಗಿ ಎಷ್ಟೇ ತಪ್ಪುಗಳನ್ನು ಮಾಡಿದರೂ ಸಹ ನಿಮ್ಮಲ್ಲೇ ಹುಡುಕಿ ಬರುವ ಮಗಳು ಸ್ವಾಮಿ. ನಿಮ್ಮ ಮಗಳನ್ನು ನಿಮ್ಮ ಕೃಪಾಶೀರ್ವಾದಗಳಿಂದ ತುಂಬಿರಿ ರಾಜ. ಯೇಸುವೆ, ನಿಮ್ಮ ಪ್ರೀತಿ ನನಗೆ ಬೇಕು ಸ್ವಾಮಿ. ಬಾಳಿನಲ್ಲಿ ಬನ್ನಿ ಸ್ವಾಮಿ. ನನ್ನ ಈ ಕುಟುಂಬವನ್ನು ಮುನ್ನಡೆಸಿಕೊಂಡು ಹೋಗಲು ನಿಮ್ಮ ಜ್ಞಾನದಿಂದ ನನ್ನನ್ನು ತುಂಬಿರಿ ಸ್ವಾಮಿ. ಯೇಸುವೆ, ನೀವು ನನ್ನೊಂದಿಗೆ ಸದಾ ಇದ್ದು ನನ್ನನ್ನು ಮುನ್ನಡೆಸಿರಿ ಸ್ವಾಮಿ. ನಿಮ್ಮ ಮಗಳಾಗಿ ನನ್ನನ್ನು ಸ್ವೀಕರಿಸಿರಿ ಸ್ವಾಮಿ. ನನ್ನ ಮೇಲೆ ಕರುಣೆ ತೋರಿ ದಯೆ ತೋರಿ ಸ್ವಾಮಿ. ಯೇಸುವೆ, ಈ ನನ್ನ ಜೀವಿತದ ಪಯಣ ಕೊನೆಗೊಂಡ ನಂತರವು ನಿಮ್ಮ ಸ್ವರ್ಗ ಸಾಮ್ರಾಜ್ಯದಲ್ಲಿ ನನ್ನನ್ನು ಒಂದಾಗಿಸಿರಿ ಎಂದು ಪಿತಾ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಜೀವನಗಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಅಪ್ಪ ತಂದೆ ಸ್ತೋತ್ರ ರಜ, ವಂದನೆ ರಜ, ಆರಾಧನೆ ಸ್ವಾಮಿ. ಈ ಬೆಳಗಿನ ಸುಪ್ರಭಾತದಲ್ಲಿ ಸ್ವಾಮಿ ನಿಮ್ಮ ಸನ್ನಿಧಾನದಲ್ಲಿ ಕುಳಿತು ಪ್ರಾರ್ಥಿಸುವವರವನ್ನು ನಮ್ಮೆಲ್ಲರಿಗೆ ಕರುಣಿಸಿದ್ದಕ್ಕಾಗಿ ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರಗಳು, ವಂದನೆಗಳು ಸ್ವಾಮಿ. ಅಪ್ಪ ತಂದೆ, ಈ ದಿನ ಅಪ್ಪ ನನ್ನನ್ನು ನಿಮ್ಮ ಪಾದಚರಣಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಅಪ್ಪ ನನ್ನ ಮೇಲೆ ಕರುಣೆ ತೋರಿ ದಯೆ ತೋರಿರಿ. ಈ ಸರ್ಕಿ ಹತ್ರ ಪ್ರತಿಯೊಂದು ಕುಟುಂಬಗಳನ್ನು, ಈ ತಂಡದಲ್ಲಿ ಪ್ರತಿಯೊಂದು ವ್ಯಕ್ತಿಗಳನ್ನು ಅರಸಿ ಆಶೀರ್ವದಿಸಿರಿ ಸ್ವಾಮಿ. ಅಪ್ಪ ತಂದೆ, ನಾವು ಬೇಡುವ ಪ್ರತಿಯೊಂದು ಕೋರಿಕೆಗಳನ್ನು ಆಶೀರ್ವದಿಸಿ ನಮ್ಮ ಬೇಡಿಕೆಗೆ ಎಲ್ಲವೂ ನೆರವೇರಿಸಿಕೊಡಿರಿ ಸ್ವಾಮಿ. ಅಪ್ಪ ನಿಮ್ಮ ಪಾದ ಚರಣದಲ್ಲಿ ಸಮರ್ಪಿಸಿ ಬೇಡುವ ಪ್ರತಿಯೊಂದು ಕೋರಿಕೆಗಳನ್ನು ಅರಸಿ ಆಶೀರ್ವದಿಸಿರೆಂದು ಸಮರ್ಪಿಸುತ್ತೇನೆ ರಜ. ಅಪ್ಪ ಕರುಣೆ ತೋರಿ ದಯೆ ತೋರಿರಿ ಸ್ವಾಮಿ. ಅಪ್ಪ ತಂದೆ, ನಾನು ನಿಮಗೋಸ್ಕರ ದಾಹಕೊಂಡು ಜೀವಿಸುವ ಮಗಳಾಗಿ ನನ್ನನ್ನು ಆಶೀರ್ವದಿಸಿರಿ ಸ್ವಾಮಿ. ಒಂದು ಕ್ಷಣೆಯನ್ನು ಒಂದು ಕಡೆಗೆ ನಿಮ್ಮನ್ನು ಬಿಟ್ಟು ಆಗಲೇ ಹೋಗದಂತೆ ನನ್ನ ಆಶೀರ್ವದಿಸಿರಿ ಸ್ವಾಮಿ. ಯೇಸುವೆ, ಕರುಣಾಮಯ ದೇವನೇ, ಕರುಣೆ ಉಳ್ಳ ದೇವನೇ, ನನ್ನ ಮೇಲೆ ಇಳಿದು ಬಂದಿರಿ, ನನ್ನನ್ನು ಆಶೀರ್ವದಿಸಿರಿ, ನನ್ನ ಅಭಿಷೇಕಿಸಿರಿ ಸ್ವಾಮಿ. ಅಪ್ಪ ತಂದೆ, ಈ ಲೋಕದಲ್ಲಿ ಎಷ್ಟೋ ಜನ ಇದ್ದರು ಸ್ವಾಮಿ. ಅಪ್ಪ ತಂದೆ, ನನ್ನನ್ನು ಕೂಗಿ ಕರೆದು ನಿಮ್ಮ ಸನ್ನಿಧಾನದಲ್ಲಿ ಪ್ರಾರ್ಥಿಸುವವರನ್ನು ನನಗೆ ಅನುಗ್ರಹಿಸಿಕೊಟ್ಟಿದ್ದೀರಾ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಯೇಸುವೆ, ನಿಮ್ಮ ಕರುಣೆಯಿಂದ ಹೆಚ್ಚೆಚ್ಚಾಗಿ ನಿಮ್ಮಲ್ಲಿ ನಾನು ಬೆಳೆಯಬೇಕು ಸ್ವಾಮಿ. ಯೇಸುವೆ, ನಿಮ್ಮ ಆಶೆಯಿಂದ
ನಾನು ಜೀವಿಸಬೇಕು. ನಿಮ್ಮಲ್ಲಿ ನಿಮ್ಮ ವಾಕ್ಯಕ್ಕಾಗಿ ತಗೊಂಡು ಜೀವಿಸುವ ಮಗಳಾಗಿ ನನ್ನನ್ನು ಮಾರ್ಪಡಿಸಿರಿ ರಜ. ಯೇಸುವೆ, ನಿಮ್ಮನ್ನಲ್ಲದೆ ಈ ಲೋಕದಲ್ಲಿ ಯಾವ ದೇವರುಗಳಿಲ್ಲ, ದೇವತೆಗಳಿಲ್ಲ ಸ್ವಾಮಿ. ಯೇಸುವೆ, ನೀವೊಬ್ಬರೇ ನಿಜವಾದ ದೇವರು, ನೀವೊಬ್ಬರೇ ಏಕೈಕ ದೇವರು ಸ್ವಾಮಿ. ಅಂತ ದೇವರನ್ನ ಬಿಟ್ಟು ಅಪ್ಪ ನಿಮ್ಮನ್ನ ಅಗಲಿ ಹೋಗದಂತೆ ಅಪ್ಪ ನಿಮ್ಮಲ್ಲಿ ಸದೃಢವಾಗಿ ನಿಲ್ಲುವ ಬಂಡೆಯಾಗಿ ನಾವು ಜೀವಿಸುವಂತೆ ಅನುಗ್ರಹಿಸಿಕೊಡಿರಿ ಸ್ವಾಮಿ. ಯೇಸುವೆ, ನಮ್ಮನ್ನು ಆಶೀರ್ವದಿಸಿರಿ. ಪೇತ್ರನ್ನು ಆರಿಸಿಕೊಂಡಂತೆ ನಮ್ಮನ್ನು ನೀವು ಆರಿಸಿಕೊಂಡು ನಿತ್ಯವೂ ನಿಮ್ಮ ಸನ್ನಿಧಾನದಲ್ಲಿ ಜೀವಿಸುವ ಕೃಪೆಯನ್ನು ಅನುಗ್ರಹಿಸಿಕೊಡಿರಿ ಸ್ವಾಮಿ. ಯೇಸುವೆ, ಅಪ್ಪ ತಂದೆ, ನಾವು ಅಪ್ಪ ತಂದೆ ನಿಮ್ಮನ್ನು ಅಪ್ಪ ತಂದೆ ನಾವು ಯಾವುದಕ್ಕೂ ಅಪ್ಪ ಅದ್ಭುತಕ್ಕಾಗಿ ನಾವು ನಿಮ್ಮಲ್ಲಿ ಪ್ರಾರ್ಥಿಸದಂತೆ ಅಪ್ಪ ನಿಮ್ಮಲ್ಲಿ ನಾವು ವಿಶ್ವಾಸದಿಂದ ನಿಮ್ಮ ಮಕ್ಕಳಾಗಿ ನಾವು ಪ್ರಾರ್ಥಿಸುವ ವರದಾನ ಅನುಗ್ರಹಿಸಿಕೊಡಿರಿ ಅಪ್ಪ. ನೀವು ನಮ್ಮ ತಂದೆ, ನಾನು ನಿನ್ನ ಮಗಳೆಂಬ ಆ ದಹದಿಂದ ಪ್ರಾರ್ಥಿಸುವ ಮಗಳಾಗಿ ನನ್ನ ಆಶೀರ್ವದಿಸಿರಿ ಅಪ್ಪ. ಅದ್ಭುತಗಳಿಗೋಸ್ಕರ ಪ್ರಾರ್ಥಿಸದಂತೆ ಅಪ್ಪ, ಲೋಕದ ಚಿಂತೆಗಳಿಗೋಸ್ಕರ ಪ್ರಾರ್ಥಿಸದಂತೆ ಅಪ್ಪ, ನಿನ್ನ ಮಗಳಾಗಿ ನಿನ್ನ ಪ್ರೀತಿಯಲ್ಲಿ ಬೇರೆತು ಹೋಗುವ ಮಗಳಾಗಿ ಜೀವಿಸುವ ಅನುಗ್ರಹವನ್ನು ನನಗೆ ಸಿಗಲೆಂದು ಪ್ರಾರ್ಥಿಸುವ ಅವರ ಕೃಪೆಯನ್ನು ಅನುಗ್ರಹಿಸಿಕೊಡಿರಿ ಸ್ವಾಮಿ. ಯೇಸುವೆ, ನನ್ನನ್ನು ಆಶೀರ್ವದಿಸಿರಿ, ನನ್ನನ್ನು ಬಲಪಡಿಸಿರಿ, ನಿಮ್ಮನ್ನು ಇನ್ನೂ ಸದೃಢವಾಗಿ ಜೀವಿಸುವ ಅನುಗ್ರಹಿಸಿಕೊಡಿರಿ ಸ್ವಾಮಿ. ಅಪ್ಪ ತಂದೆ, ಪ್ರಾರ್ಥನೆ ಮಾಡುವಾಗ ಸಮಯ ಬಂದಾಗ ಆಲಸ್ಯಕ್ಕೆ ಒಳಗೆ ಹೋಗದಂತೆ ಅಪ್ಪ ನಿಮ್ಮನ್ನು ಹೆಚ್ಚಾಗಿ ನಾನು ಪ್ರೀತಿಸುವಂತ ಅನುಗ್ರಹ ಕೊಡಿರಿ. ನಾನು ಪ್ರಾರ್ಥಿಸಿದರೆ ನೀನು ಮನ ಮರುಗ್ತಿ ಎಂಬ ಜ್ಞಾನವನ್ನು ಅನುಗ್ರಹಿಸಿಕೊಡಿರಿ ಸ್ವಾಮಿ. ನಿಮ್ಮ ಸನ್ನಿಧಾನಕ್ಕೆ ಬಾರದಿದ್ದರೆ ನನ್ನ ದೇವರು ನನಗೋಸ್ಕರ ಕಣ್ಣೀರು ಇಡುತ್ತಾರೆ, ನಾನು ಬಂದಿಲ್ಲ ಅಂತ ಆ ಒಂದು ಜ್ಞಾನದಲ್ಲಿ ನನಗೆ ಜೀವಿಸುವ ಅನುಗ್ರಹವನ್ನು ಕೊಡಿರಿ ಸ್ವಾಮಿ. ಯೇಸುವೆ, ಅಂತ ಒಂದು ದಾವುಳ್ಳ ಮಗಳಾಗಿ ನನ್ನ ಮಾರ್ಪಡಿಸಿರಿ ಸ್ವಾಮಿ. ಯೇಸುವೆ, ನನ್ನ ಕನುಕರಿಸಿರಿ, ನಿಮ್ಮ ವಾಕ್ಯದಲ್ಲಿ ಅನುಸರಣೆಯಿಂದ ಜೀವಿಸುವ ಕೃಪೆಯನ್ನು ಅನುಗ್ರಹಿಸಿಕೊಡಿರಿ ಸ್ವಾಮಿ. ಯೇಸುವೆ, ನನ್ನನ್ನು ಆಶೀರ್ವದಿಸಿರಿ, ಮುನ್ನಡೆಸಿರಿ, ಕೃಪೆ ತೋರಿರಿ. ನಿಮ್ಮ ಸನ್ನಿಧಾನದಲ್ಲಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಯೇಸುವೆ, ನನ್ನನ್ನು ಮಾರ್ಪಡಿಸಿರಿ, ನಿಮ್ಮ ವಾಕ್ಯದಲ್ಲಿ ನಾನು ಜೀವಿಸುವಂತೆ ಮಾರ್ಪಡಿಸಿರಿ ಸ್ವಾಮಿ. ಯೇಸುವೆ, ಈ ಲೋಕದ ಕಷ್ಟಗಳು, ಈ ಲೋಕದ ಸುಖ ಭೋಗಗಳಲ್ಲಿ ನಾನು ಬೇರ್ಪಟ್ಟು ಹೋಗದಂತೆ ಆಶೀರ್ವದಿಸಿರಿ ಸ್ವಾಮಿ. ಯೇಸುವೆ, ನನ್ನನ್ನು ಆಶೀರ್ವದಿಸಿರಿ, ನನ್ನನ್ನು ಮುನ್ನಡೆಸಿರಿ ಸ್ವಾಮಿ. ಅಪ್ಪ, ನಿಮ್ಮ ವಾಕ್ಯಕ್ಕೆ ವಿರುದ್ಧವಾಗಿ ನಾನು ಜೀವಿಸದಂತೆ ನನ್ನನ್ನು ಮಾರ್ಪಡಿಸಿರಿ ಪ್ರಾರ್ಥಿಸುತ್ತೇನೆ ರಚ. ಯೇಸುವೆ, ನನ್ನನ್ನು ಅನುಗ್ರಹಿಸಿಕೊಡಿರಿ. ನಿಮ್ಮ ವಾಕ್ಯದಲ್ಲಿ ನಿನ್ನ ಹೆಚ್ಚೆಚ್ಚಾಗಿ ಸಮೃದ್ಧಿಯಾಗಿ ಬೆಳೆಯುವಂತೆ ಮಾಡಿರಿ. ನನ್ನನ್ನು ಅಭಿಷೇಕ ಮಾಡಿರಿ. ಪವಿತ್ರಾತ್ಮರಿಂದ ನನ್ನನ್ನು ತುಂಬಿಸಿರಿ ಸ್ವಾಮಿ. ಪವಿತ್ರಾತ್ಮ ಸತ್ವರಗಳಿಂದ ನನ್ನನ್ನು ತುಂಬಿಸಿ ಜೀವಿಸುವ ಕೃಪೆಯನ್ನು ಅನುಗ್ರಹಿಸಿಕೊಡಿರಿ ಸ್ವಾಮಿ. ಅಪ್ಪ, ನಾನು ಬೇಡುವಾಗ ಪ್ರತಿಯೊಂದು ಕೋರಿಕೆಗಳನ್ನು ನಿಮ್ಮ ಸನ್ನಿಧಾನದಲ್ಲಿ ಇಡುವಾಗ ಪ್ರತಿಯೊಂದು ನೆರವೇರಿಸಿಕೊಡಿರಿ ಸ್ವಾಮಿ. ಯೇಸುವೆ, ಕರುಣೆ ತೋರಿ, ದಯೆ ತೋರಿ ಸ್ವಾಮಿ. ಈ ಸ್ವರ್ಗೀಯಾತ್ರ ತಂಡದ ಪ್ರತಿಯೊಂದು ಕುಟುಂಬಗಳು ಈ ಸಮಯದಲ್ಲಿ ಬೇಡುವ ಪ್ರತಿಯೊಂದು ಕೋರಿಕೆಗಳನ್ನು ನೆರವೇರಿಸಿಕೊಡಿರಿ ಸ್ವಾಮಿ. ಪ್ರತಿಯೊಬ್ಬರು ಸ್ವಾಮಿ ನಿಮ್ಮ ಬೆಳಗಿನ ಜಾವರದಲ್ಲಿ ಒಬ್ಬರು ತಪ್ಪಿಸಿಕೊಳ್ಳದಂತೆ ಪ್ರತಿನಿತ್ಯವೂ ನಿಮ್ಮ ಸನ್ನಿಧಾನಕ್ಕೆ ಬಂದು ಪ್ರಾರ್ಥಿಸುವ, ದಾಗೊಂಡು ಪ್ರಾರ್ಥಿಸುವ ಮಕ್ಕಳನ್ನಾಗಿ ನಮ್ಮೆಲ್ಲರನ್ನು ಅನುಗ್ರಹಿಸಿಕೊಡಿರಿ ಸ್ವಾಮಿ. ಒಂದು ಕುರಿಮರಿಯು ನಿಮ್ಮಿಂದ ಚೆದರಿ ಹೋದರೆ ಅಪ್ಪ, ಆ ಕುರಿಮರಿಗೋಸ್ಕರ ನೀವು ಎಷ್ಟೊಂದು ಕಣ್ಣೀರು ಇಡುತ್ತೀರಿ ಸ್ವಾಮಿ. ಆ ನಿಮ್ಮಲ್ಲಿ ನಾವು ಕಣ್ಣೀರು ಹಾಕಿಸದಂತೆ ನಿಮ್ಮ ಸನ್ನಿಧಾನದಲ್ಲಿ ಪ್ರತಿನಿತ್ಯ ಬಂದು ಅಪ್ಪ ನಿಮ್ಮನ್ನು ಪ್ರಾರ್ಥಿಸುವ, ನಿಮ್ಮನ್ನು ಕೂಗಿ ಕರೆಯುವ ಮಕ್ಕಳಾಗಿ ನಾವು ಜೀವಿಸುವಂತೆ ಅನುಗ್ರಹಿಸಿಕೊಡಿರಿ ಎಂದು ಪಿತಾಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ನನ್ನ ಜೀವನವುಳ್ಳ ತಂದೆ. ಆಮೇಲೆ ಯೇಸುವೆ, ಸ್ತೋತ್ರ ರಾಜ. ಅಪ್ಪ ತಂದೆಯೇ, ಸ್ತೋತ್ರ ಸ್ವಾಮಿ. ಓ ಪವಿತ್ರ ಆತ್ಮರೇ, ಸ್ತೋತ್ರ. ನೀವು ನನ್ನ ತುಟಿಗಳನ್ನು ತೆರೆಯದೆ ನಾನು ಹೇಗೆ ನಿಮ್ಮಲ್ಲಿ ಮಾತನಾಡಲು ಸಾಧ್ಯ ಯೇಸುವೆ? ನೀವು ನನ್ನನ್ನು ಅನುಗ್ರಹಿಸದೆ ನಾನು ಹೇಗೆ ನಿನ್ನ ಮುಂದೆ ಕುಳಿತುಕೊಳ್ಳಲು ಸಾಧ್ಯ ಯೇಸುವೆ? ನನ್ನ ಮನದ ಆಲೋಚನೆಗಳೆಲ್ಲವನ್ನು ನೀವು ಅರಿತಿದ್ದೀರಿ. ನನ್ನ ಕಣ್ಣಿನಲ್ಲಿ ಹರಿಯುವ ಕಂಬನಿಯನ್ನು ನೀವು ಅರಿತಿದ್ದೀರಿ. ನನ್ನ ಹೃದಯದಲ್ಲಿ ಮಿಡಿಯುವ ಪಿಸು ಮಾತುಗಳನ್ನು ನೀವು ಅರಿತಿದ್ದೀರಿ. ನಾನು ಯಾರು ಎಂಬುದನ್ನು ನೀವು ತಿಳಿದಿದ್ದೀರಿ. ಯೇಸುವೆ, 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 ಈ ನನ್ನ ಶಬ್ದದ ಜೀವವನ್ನು ನೀವು ತಿಳಿದಿದ್ದೀರಿ.
ನನ್ನ ಅಂತರಾಳದಿಂದ ಹೊರಡುತ್ತಿರುವ ಈ ಭಾರದ, ಈ ಪ್ರೀತಿಯ, ಈ ದಾಹದ ಕ್ಷಣವನ್ನು ನೀವು ಅರಿತಿದ್ದೀರಿ. ನಾನು ಎಷ್ಟು ನಿಮ್ಮ ಮುಂದೆ ಕುಳಿತು ಪ್ರಾರ್ಥಿಸಿದರೂ ಅದಕ್ಕೆ ಮುಕ್ತಾಯವೇ ಇಲ್ಲ. ನಾನು ನಿಮ್ಮ ಮುಂದೆ ಕುಳಿತು ಎಷ್ಟು ಕಂಗಾಲಾದರೂ ಅದಕ್ಕೆ ಮುಕ್ತಾಯವೇ ಇಲ್ಲ. ನಾನು ಯಾಕೆ ಈ ಲೋಕದಲ್ಲಿ ಜೀವಿಸಿದ್ದೇನೆ? ನಾನು ಯಾಕೆ ಈ ಲೋಕಕ್ಕೆ ಬಂದಿದ್ದೇನೆ? ನಾನೇನು ಮಾಡಬೇಕು ಗೊತ್ತಿಲ್ಲ ಸ್ವಾಮಿ. ಆಸೆಗಳು ಬೆಟ್ಟದಂತೆ, ಕನಸುಗಳು ಗೋಪುರದಂತೆ, ಚಿಂತೆಗಳು ಚಿತೆಯಾಗಿಯೇ, ಮಾತುಗಳು ಮೌನವಾಗಿ ದೂರ ದೂರ ಸಾಗಿ ನಾನು ನಿಂತಿದ್ದೇನೆ ಸ್ವಾಮಿ. ನಾನೇನು ಮಾಡಲಿ ಯೇಸುವೆ? ಇನ್ನೆಷ್ಟು ಕಾಲ ನೀವು ಮೌನವಾಗಿರುವಿರಿ ಯೇಸುವೆ? ನನ್ನನ್ನು ಕುರಿತ ನಿಮ್ಮ ಪದ್ಧತಿ ಏನೆಂದು ನಾನು ಅರಿಯುವಂತೆ ಮಾಡಲಾರಿರ? ನಾನು ಯಾರ ಬಳಿ ಹೋಗಲಿ? ನಾನು ಯಾರಲ್ಲಿ ಹೇಳಿಕೊಳ್ಳಲಿ? ನನ್ನನ್ನು ಅರಿತಿರುವವರು ನೀವು ಮಾತ್ರವಲ್ಲವೇ ಯೇಸುವೆ? ಈಗ ಈ ಕ್ಷಣದಲ್ಲಿ ನನಗಿಂತ ಹೆಚ್ಚಿನ ದಾಹದಲ್ಲಿ, ಕಣ್ಣೀರಿನ ಕಂಬನಿಗಳಲ್ಲಿ ನಿನ್ನೊಡನೆ ಮಾತನಾಡುತ್ತಿರುವಂತಹ ಕೋಟ್ಯಾಂತರ ಮಕ್ಕಳು ನಿನ್ನ ಮುಂದೆ ಇದ್ದಾರೆ ಸ್ವಾಮಿ. ಹಾಗೆಯೇ ಅಂಗಾಂಗಗಳು ಸಹ ನಿನ್ನ ಮುಂದೆ ಇದ್ದಾರೆ ಸ್ವಾಮಿ. ಯಾರ ಮನಸ್ಸು ಏನು ಎಂಬುದು ನಿಮಗೆ ಚೆನ್ನಾಗಿ ಗೊತ್ತಿದೆ ಯೇಸುವೆ. ಯೇಸುವೆ, ತಡೆಯಲಾಗುತ್ತಿಲ್ಲ ಯೇಸುವೆ. ಭಾರದ ಹೊರೆಗಳು ಸಹಿಸಲಾಗುತ್ತಿಲ್ಲ ಯೇಸುವೆ. ನಾನೇನು ಮಾಡಬೇಕು ಯೇಸುವೆ? ನಿನಗಾಗಿ ನಾನು ಜೀವಿಸಬೇಕೆಂಬುದು ಹುಚ್ಚುತನವೇ? ನಿನ್ನ ಮಹಿಮೆಯಲ್ಲೇ ಬಾಳಬೇಕೆಂಬುದು ನನ್ನ ದಡ್ಡತನವೇ? ಯಾವುದು ಯೇಸುವೆ? ನೋಡಿ ಯೇಸುವೆ, ಈ ಕ್ಷಣದಲ್ಲಿ ಸ್ವರ್ಗೀಯ ಯಾತ್ರೆ ಅಂಗಾಂಗಗಳಾಗಿರುವ ಈ ನಿನ್ನ ಮಕ್ಕಳ ಒಬ್ಬೊಬ್ಬರ ಅಳಲು, ಕಣ್ಣೀರು, ನೋವು, ಪ್ರಾರ್ಥನೆಯನ್ನು ನೀವು ಅರಿತಿದ್ದೀರಿ ಯೇಸುವೆ. ಕೆಲವರು ಮಾತನಾಡದೆ ಮೌನವಾಗಿರಬಹುದು ಯೇಸುವೆ. ಆದರೆ ಆ ಮೌನದ ಮನದಲ್ಲಿ ಅವರು ಮಾತನಾಡುತ್ತಾ ನಿನ್ನ ಮುಂದೆ ಕುಳಿತಿದ್ದಾರೆ ಯೇಸುವೆ. ನಾನು ಮಾತನಾಡಿದರೆ, ಪ್ರಾರ್ಥಿಸಿದರೆ ತಪ್ಪಾಗುವುದೋ ಎಂಬ ಒಂದು ಕಡೆ ಚಿಂತೆ ಇರಬಹುದು ಯೇಸುವೆ. ಆದರೆ ಅವರ ಹೃದಯವು ನಿಮ್ಮ ಮುಂದೆ ತೆರೆದಿದೆ ಯೇಸುವೆ. ಇಡೀ ವಿಶ್ವದ ಎಷ್ಟೋ ಕೋಟ್ಯಾಂತರ ಪ್ರಾರ್ಥನಾ ತಂಡದ ಮಕ್ಕಳು, ವಿಶ್ವಾಸಿಗಳು ಪ್ರಾರ್ಥಿಸುತ್ತಿದ್ದಾರೆ ಯೇಸುವೆ. ಅವರೆಲ್ಲರ ಮೇಲೆ ಕರುಣೆ ತೋರಿರಿ. ನಿಮ್ಮ ಪ್ರೀತಿಯನ್ನು ಮಾತ್ರ ಅರಿತುಕೊಳ್ಳುವಂತೆ ಮಾಡಿರಿ. ನನ್ನನ್ನು ನೋಡಬೇಕು, ನನ್ನನ್ನು ಮೆಚ್ಚಬೇಕು, ನಾನು ಚೆನ್ನಾಗಿ ಆಡುತ್ತೇನೆಂದು ಅರಿಯಬೇಕು, ನಾನು ಚೆನ್ನಾಗಿ ಪ್ರಾರ್ಥನೆ ಮಾಡುತ್ತೇನೆಂದು ಪ್ರಾರ್ಥಿಸಬೇಕು. ಇದಾವುದು ಬೇಡ ಯೇಸುವೆ. ಎಷ್ಟೋ ಜನರ ಜೀವಿತದಲ್ಲಿ ಇದೇ ಆಗಿದೆ ಯೇಸುವೆ. ನಾನು ಪ್ರಾರ್ಥನೆ ಮಾಡುವುದನ್ನು ಮತ್ತೊಬ್ಬರು ಕೇಳಿ ಮೆಚ್ಚಬೇಕು, ನಾನು ಆಡುವುದನ್ನು ಕೇಳಿ ಮತ್ತೊಬ್ಬರು ಮೆಚ್ಚಬೇಕು, ನಾನು ಸಾರುವುದನ್ನು ಕೇಳಿ ಮತ್ತೊಬ್ಬರು ಮೆಚ್ಚಬೇಕು, ನಾನು ತಂಡವನ್ನು ಯೇಸುವೆ, ಇದೇ ಆಗಿದೆ ಯೇಸುವೆ. ಮನುಷ್ಯನನ್ನು ಮೆಚ್ಚಿಸಿಕೊಳ್ಳುವುದೇ ಆಗಿದೆ ಯೇಸುವೆ. ನಿಮ್ಮ ಮುಂದೆ ಕುಳಿತುಕೊಳ್ಳಬೇಕೆಂಬುದು ಕೊರತೆ ಹೋಗಿದೆ ಸ್ವಾಮಿ. ಈ ಸ್ವರ್ಗೀಯ ಯಾತ್ರೆಯ ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗಿ ಪ್ರಾರ್ಥಿಸುತ್ತಿರುವ ಎಲ್ಲ ಮಕ್ಕಳನ್ನು ನಿಮಗೆ ಸಮರ್ಪಿಸಿದ್ದೇನೆ ಯೇಸುವೆ. ಯೂಟ್ಯೂಬ್ಗಳ ಮೂಲಕ, ಫೇಸ್ಬುಕ್ಗಳ ಮೂಲಕ, ವಾಟ್ಸಪ್ಗಳ ಮೂಲಕ ಹಾರಿಸುವ ಒಂದೊಂದು ವಾಕ್ಯಗಳು ಪ್ರತಿಯೊಬ್ಬರ ಹೃದಯವನ್ನ ನಿಮ್ಮತ್ತ ಸೆಳೆಯಲ್ಪಡುವಂತೆ ಮಾಡಿರಿ ಯೇಸುವೆ. ಈಗಲೂ ನಿಮ್ಮ ಮುಂದೆ ಕುಳಿತು ಪ್ರಾರ್ಥಿಸುತ್ತಿರುವ ಅಂಗಾಂಗಗಳಾಗಿರುವಂತಹ ಮಾಲಳನ್ನ, ಜಯಮಾಲಳನ್ನ, ಮೇರಿಯನ್ನ, ರಾಣಿಯನ್ನ, ಕುಮಾರಿಯನ್ನ ನಿಮಗೆ ಸಮರ್ಪಿಸುತ್ತೇನೆ. ಸಲತ್ ಮೇರಿಯನ್ನ, ಸಂತೋಷಮ್ಮನನ್ನ, ಸುಶೀಲಮ್ಮನನ್ನ, ಹೆಲೆನನ್ನ, ಜೋಕಿಮನ್ನ,
ಶಾಂತಿ ಸಂತೋಷನ್ನ ನಿಮಗೆ ಸಮರ್ಪಿಸುತ್ತೇನೆ. ಪ್ರಭುವನ್ನ, ಅನಿಲನ್ನ, ಜೋಸೆಫನ್ನ, ದಾಂಡೇಲಿಯನ್ನ ನಿಮಗೆ ಸಮರ್ಪಿಸುತ್ತೇನೆ. ದಾಸನಾದ, ಬಲಹೀನನಾದ, ಪಾಪಿಯಾದ, ಕುಗ್ಗಿ ಹೋದ, ಏಕಾಂಗಿಯಾದ ನನ್ನನ್ನು ನಿಮಗೆ ಸಮರ್ಪಿಸುತ್ತೇನೆ. ನನ್ನ ಭಾರಗಳನ್ನೆಲ್ಲ ಸಮರ್ಪಿಸುತ್ತೇನೆ. ನನ್ನ ಹೋರಾಟಗಳನ್ನೆಲ್ಲ ಸಮರ್ಪಿಸುತ್ತೇನೆ. ಪಿತಸುತ್ತ ಪವಿತ್ರ ಆತ್ಮನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನುಳ್ಳ ತಂದೆಯೇ. ಆಮೇನ್, ಆಮೇನ್. ಈ ದಿನದ ಪ್ರಾರ್ಥನೆಯನ್ನು ಧ್ಯಾನಿಸುವ ನಾವು ಧ್ಯಾನಿಸುವ. ಒಬ್ಬರು ಈ ದಿನದ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಸ್ವರ್ಗೀಯ ಯಾತ್ರೆ ಈ ದಿನದ ಪ್ರಾರ್ಥನೆ. ನನ್ನ ಜೀವಂತ ದೇವರೇ, ನನ್ನನ್ನು ಪ್ರೀತಿಸುವ ಪ್ರೀತಿಮಯ ದೇವರೇ, ನಿಮಗೆ ಆರಾಧನೆ, ಸ್ತುತಿ, ಸ್ತೋತ್ರ, ಮಹಿಮೆ. ಈ ಬೆಳಗಿನ ಜಾವದಲ್ಲಿ ನಿಮ್ಮ ಮುಂದೆ ನನ್ನನ್ನು, ನನ್ನ ಇಂದ್ರಿಯಗಳನ್ನು, ಜ್ಞಾನೇಂದ್ರಿಯಗಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ನಾನು ಮಾಡುವ ಯೋಚನೆ, ನಾನು ತೆಗೆದುಕೊಳ್ಳುವ ತೀರ್ಮಾನ, ನನ್ನ ಮನಸ್ಸಿನಿಂದ ಹೊರಬರುವ ಚಿಂತನೆ ಹಾಗೂ ನಾನು ಮಾಡುವ ಕ್ರಿಯೆಗಳು, ಇವೆಲ್ಲವುಗಳನ್ನು ನಿಮ್ಮ ಪ್ರಿಯ ಪುತ್ರರಾದ ಪ್ರಭು ಯೇಸುವಿನ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಹಾಗೂ ನನ್ನಂತೆ ಇರುವ ಇಡೀ ಲೋಕದ ಜನತೆಯು ಈ ಎಲ್ಲ ಬಲಹೀನತೆಯ ಹೋರಾಟಗಳನ್ನು ನಿಮಗೆ ಸಮರ್ಪಿಸುತ್ತೇನೆ. ನಿಮ್ಮ ಆಲೋಚನೆಯಂತೆ ಈ ಲೋಕವನ್ನು ನಾನು ಜಯಿಸಿ, ನನಗೆ ಜ್ಞಾನ, ಅರಿವು, ವಿವೇಕವನ್ನು ನೀಡಿ, ನಿಮ್ಮಿಂದ ನಾನು ಪಡೆದಿರುವ ಈ ಮನುಷ್ಯನ ಜೀವನ ಸಾರ್ಥಕವಾಗುವಂತೆ ಮಾಡಿರಿ. ಹಾಗೂ ಈ ಲೋಕದ ಯಾವುದೇ ವಿಧವಾದ ಜಂಜಾಟಗಳು ನನ್ನ ಮುಂದೆ ಬಂದರೂ ಅವುಗಳನ್ನ ಸಹನೆಯಿಂದ, ಜ್ಞಾನದಿಂದ, ವಿಶ್ವಾಸದಿಂದ ಗೆಲ್ಲಲು ಕೃಪೆಯನ್ನು ಕರುಣಿಸಿರಿ ಎಂದು ಪಿತಾ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನುಳ್ಳ ತಂದೆಯೇ. ಆಮೇನ್. ಪರಿಶುದ್ಧ ತಾಯಿಯ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸುವ, ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥೆಯ ಇರುವ ಪರಿಶುದ್ಧ ತಾಯಿ, ಅಮ್ಮ ನಮಗಾಗಿ ಪ್ರಾರ್ಥಿಸಿ ಎಂದು ನಾವು ವಿನಯಿಸುವ. ಕೈಗಳಿನ ಜಪಸ್ಸರು ನಡೆಯುತ್ತಾ ಆ ತಾಯಿಯನ್ನ ಅಮ್ಮ ಎಂದು ಕರೆಯುತ್ತಾ ನಾವು ಪ್ರಾರ್ಥಿಸೋಣ. ಆ ತಾಯಿಯನ್ನ ಶಿಲುಬೆಯಲ್ಲಿ ಪ್ರವೇಶನಾಗಿ ಬಿಟ್ಟು ಹೋದರು. ಆ ತಾಯಿಯ ಪ್ರೀತಿ, ಆ ತಾಯಿಯ ಕರುಣೆ ಅಗಾಧವಾದದ್ದು. ಲೋಕಕ್ಕೆ ತಾಯಿ ಆ ತಾಯಿಯನ್ನ ಪ್ರೀತಿಸುತ್ತಾ ಅಮ್ಮ 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 ಎಂದು ಕರೆಯುತ್ತಾ ನನಗಾಗಿ ಪ್ರಾರ್ಥಿಸಿ ಎಂದು ಹೃದಯದ ಭಾರಗಳನ್ನು ಸಮರ್ಪಿಸುತ್ತಾ ಆ ತಾಯಿಯ ಮಡಿಲಿನಲ್ಲಿ ಕುಳಿತು ಅಮ್ಮ ಎಂದು ತಾಯಿಯ ಎದೆಯಲ್ಲಿ ಹೊರಗೆ, ಅಮ್ಮ ನನ್ನನ್ನು ನೋಡಿ ಅಮ್ಮ ಎಂದು ಹೇಳಿ, ನನಗಾಗಿ ಪ್ರಾರ್ಥಿಸಿ ಅಮ್ಮ ಎಂದು ಹೇಳಿ ನಾವು ಪ್ರಾರ್ಥಿಸುವ ಗಳಿಗೆಯಾಗಿದೆ. ಜಪಸರವನ್ನು ಕೈಯಲ್ಲಿಡಿತು ಆ ಮಾತೆಯಲ್ಲಿ ಪ್ರಾರ್ಥಿಸುವ, ಆ ಮಾತೆಯಲ್ಲಿ ವಿನಯಿಸುವ.